ಇಲ್ಲ ಡಾಕ್ಟ್ರಿಗೆ ಅವ್ರಿಗೆ ಎಲ್ಲವೂ ತೋರ್ತಾವು. ಅರಿವಿನ ಆಧಾರದಾಗೆಲ್ಲ ತೋರ್ತಾವೆ. ಅರಿವಿನ ವಿಕಲ್ಪದೊಳಗೆ ತೋರ್ತಾವೆ. ಅರಿವಿನ ಸಂಕಲ್ಪ ವಿಕಲ್ಪ ತೋರ್ತಾವ. ಸಂಕಲ್ಪ ವಿಕಲ್ಪಕ್ಕೆ ಮೂಲ ಆಧಾರ ಯಾವ್ದು? ಅರಿವು. ಅರಿವು ಯಾವಾಗಿಲ್ಲ ಅಂತಂದ್ರೆ ಬರೀ ಆ ಸಂಕಲ್ಪ ವಿಕಲ್ಪದ ಬರೀ ಅವನ್ನ ಪ್ರಯೋಗ ಮಾಡ್ಕೊಂತ ಹೋರ ಹಂಗ ಒಂದಿಲ್ಲ ಒಂದ್ ಎದ್ದೋತದ ಆಗಿ ಹೋಗ್ಬಿಡ್ತೈತಿ. ಹೌದು. ಮೂರು ಇಲ್ಲ, ಮೂರು ಯಾಕಿಲ್ಲ? ಮೂರು ಇರುವಂಗ ಮಾಡೋದು. ಮೂರು ಸ್ವರೂಪ ಜ್ಞಾನ ಮಾಡು, ಸ್ವರೂಪ ಜ್ಞಾನ ಮಾಡಿ, ಸ್ವರೂಪ ಜ್ಞಾನ ಜಪ ಮಾಡು, ತಾನೇ ಆರಾಮ. ಅದ ಎಲ್ಲ ಹೋಗ್ಬಿಡ್ತಾರ. ಎಲ್ಲ ಹೋಗ್ಬಿಡ್ತಾವ. ಎಲ್ಲ ಪೀಡ ಪಿಜಿ ಎಲ್ಲ ಹೋಗ್ತದೆ. ಕಲ್ಪನಾ ತೋರಿದ್ದೇವೆ ತಾನೇ ಆಗಿ ಹೋಗ್ತದೆ. ಆರಾಮ ಅಂತಂದ್ರೆ ಎಲ್ಲ ತಾವು ಕ್ರಮ ತಪ್ಪೈತೆ ಹಂಗಾಗಿ. ಹೌದು. ಸಂಕಲ್ಪದ ಕ್ರಮ ತಪ್ಪಿಸಿ ವಿಕಲ್ಪ ಆಗಿತ್ತು. ಅದು ವಿಕಲ್ಪ ಹಾಕೊಂತ ಹೋಗ್ಬಿಡುದು. ಅದೇ ಮೂರು ಹೇಳ. ಮೂರು ಯಾವ್ದು ಇಲ್ಲ. ಮೂರು ಯಾವ್ದು? ಜಗತ್ತಿಗೆ ಮೂರು ಯಾವ್ದು? ಮೂರು ಎದ ಗೊತ್ತಿಲ್ಲ. ಗೊತ್ತಿಲ್ರಿ ಅವಕ್ಕ. ಹೌದ್ರಿ, ಗೊತ್ತಿಲ್ರಿ. ಜಗತ್ತಿಗೆ ಮೂರು ಯಾವ್ದು? ಮೂರು ಯಾರು ಮಾಡ್ಯಾರ ಜಗತ್ತ? ಎದ್ರಿಂದಾಗೈತಿ? ಅರಿವಿಂದನ ಆಗೈತಿ ಜಗತ್ತು. ಅದನ್ನ ಹೇಳೋಣ, ವಿಚಾರ ಮಾಡೋಣ. ಸುಮ್ಮನೆ ಜಗತ್ತು ಐತಿ ಅಂತ ಖರೆ ಐತಿ ಹುಡ್ಕೋಬೇಕು. ಖರೆ ಇದ್ರೆ ಇದಕ್ಕಿದ್ದಂಗೆ ಹಾಕಿಲ್ಲ. ಇಲ್ಲ. ಹೌದು. ಖರೆ ಇದ್ರೆ ಇದಕ್ಕಿದ್ದಂಗೆ ಹಾಕಿಲ್ಲ. ಖರೆ ಇದ್ರೆ ಇದಕ್ಕಿದ್ದಂಗೆ ಇರೋ ಮಾಡಿ ನೋಡೋರು. ಇದಕ್ಕಿರೋಂಗ ಮಾಡಕ್ ಬರ್ತದೆ. ಇಲ್ಲದ್ದು ಇಲ್ದಂಗೆ ಆಗೋದು. ಇಲ್ಲದ್ದು ಏನಾರು ಹಾಕೋತ ಇದ್ದದ್ದನ ವಿಚಾರ ಮಾಡ. ಇದ್ದದ್ದು ಯಾವ್ದು? ಮೂಲ ಅರಿವು ಒಂದೇ. ಅರಿವಿನ ಅರ್ಥ ಉಳ್ಕಿದ್ರಲ್ಲ. ಅರಿವಿನ ತೋರಿದ್ದು ಒಟ್ಟು. ಅರಿವಿನ ತೋರಿದ್ದು ಅರಿವನ್ನ ಅರ್ತಿಲ್ಲ. ಅರಿವನ್ನ ಅರ್ತಿಲ್ಲ. ಅರಿವಿನ ಮರಿಯೊಳಗೆ ತೋರಿಸಿ. ಅರಿವಿನ ಮರು ಕಾಯಂ ಇಲ್ಲ. ಅರಿವು ಮರಿವು ತೋರಿಸಿ, ಮರುವಿಗೆ ಏನಾರು ತೋರಿಸಿ. ಅರಿವಿನ ಮರವು ಹೇಗೈತಿ? ಅರಿವಿನ ಇರುವ ಮರವು ಹೇಗೈತಿ? ಮರುವಾಗಿ ಏನಾರು ತೋರಿದ್ರೆ ಏನು ಹುಡುಕಾವ? ಇದ್ದದ್ರೆ ಹುಡುಕ ನಮ್ಮಪ್ಪ. ಇದ್ದದ್ರೆ ಹುಡುಕ. ಬಯಲಾಗ ಏನ್ ಕೂಡಿಗೈತಿ? ಹುಡುಕ ನೋಡೋಣ. ಗಾಳಿ, ನೀರು, ಬೆಂಕಿ ನಾಲ್ಕೂನು ಏನಾರ ಕೂಡ್ಯಾಗ್ಯಾವ ಅಂತ ಹೇಳ್ತೀವಿ. ಬಯಲು ಏನ್ ಕೂಡಾಗೈತಿ? ಬಯಲು ಹೆಂಗ್ ತಯಾರಾಗೈತಿ? ಯಾರಿಂದ ತಯಾರಾಗೈತಿ? ಬಯಲು ಹೆಂಗ್ ತಯಾರಾಗೈತಿ? ಯಾರಿಂದ ತಯಾರಾಗೈತಿ? ಹೇಳೋಣ. ಬಯಲು ತಯಾರಾಗ ಅರಿವಿನಾಗ. ಅರಿವಿದ್ದಾಗ ಸಂಕಲ್ಪ ವಿಕಲ್ಪ ದಾಖಲಾಟದಾಗ ಸಂಕಲ್ಪ ಮತ್ತು ವಿಕಲ್ಪದ ಮಧ್ಯಂತರ ಅವಧಿ ಅಂತೆ. ಅದು ಅವಕಾಶ. ಸಂಕಲ್ಪ ಮತ್ತು ವಿಕಲ್ಪದ ಮಧ್ಯಂತರ ಸ್ಥಿತಿ ಏನಂತೆ? ಅದು ಅವಕಾಶ. ಅದು ಆಕಾಶ. ಎರಡು ಕಲ್ಪನೆಗಳ ಮಧ್ಯಂತರ ಸ್ಥಿತಿ ಆಕಾಶ, ಅವಕಾಶ. ಕಲ್ಪನೆಗಳ ತಾಕಲಾಟದೊಳಗೆ ಜಗತ್ತು ಎಲ್ಲ ಬಿಟ್ಟಿವೆ. ಕಲ್ಪನೆಗಳ ತಾಕಲಾಟ ಬಯಲು ಬಿಟ್ಟಿವೆ. ಬಯಲಂತು ಬಯಲಾಗ ಬಯಲು ತಯಾರತ್ತು. ಬಯಲಾಗ ವಾಯು ತಯಾರತ್ತು. ವಾಯು ಬೆಂಕಿ ತಯಾರತ್ತು. ಬೆಂಕಿ ನೀರು ತಯಾರತ್ತು. ನೀರೊಳಗೆ ಭೂಮಿ ತಯಾರತ್ತು. ಹಿಂಗ ತಯಾರಾಕೊಂಡು ಬಂದ್ರು. ಗಟ್ಟಿ ಹಾಕೊಂಡು ಬಂದ್ರು. ಜನಕೃತ ಹಾಕೊಂಡು ಬಂದ್ರು. ಒತ್ತುತ್ತಿದ್ದ ಏನೈತಿ? ಏನು ಗಣಿತ ಮತ್ತೆ ನಾಶ ಆಕತಿ. ಏನು ವಿಕಾರ ಆಗ್ತಿರ್ತದೆ ಬಂದೈತಿ. ವಿಕಾರ ನಾಶ ಆಕತಿ. ಈ ಪೃಥ್ವಿ ಕಾಯಂ ಇರ್ತದೆ. ಮೊದಲನೇ ಆಗಿಲ್ಲ. ಮೊದಲನೇ ಪೃಥ್ವಿ ಹಾಕಿಲ್ಲ. ಭೂಕಂಪ ಮ್ಯಾಕ್ ಹೇಳ್ತದೆ. ಒಂದ್ ಕಡೆ ಮಣ್ಣು, ಒಂದ್ ಕಡೆ ನೀರ್ ಅಂತ, ಒಂದ್ ಕಡೆ ಗಾಳಿ ಬೀಳ್ತದೆ. ಒಂದ್ ಕಡೆ ಬೆಂಕಿ ಹತ್ತದ. ಬೆಂಕಿ ಹಾರ್ತದೆ. ತಾಕ್ಲಾಟದ ಹಂಗ ಅದು ಹೇಳಕನ ಅಸಾಧ್ಯ. ಅದೇನು ಹುಡುಕ್ತಾರ? ಅದನ್ನ ಸಾಧ್ಯನೇ ಇಲ್ರಿ. ಅದನ್ನ ಹುಡುಕೊಳ್ಳೋದು. ನೀ ಯಾರನ್ನು ಹುಡುಕೊಳ್ಳೋದು?
ನೀ ಯಾರನ್ನು ಹುಡುಕು ಎಲ್ಲ ನೀನು ಗೊತ್ತಿಲ್ಲ ಅದನ್ನು ಹುಡುಕೊಂಡು ಬಂದದ್ದು ಮುನ್ನಡೆ ನಾನು ಸ್ವಲ್ಪ ಜ್ಞಾನ ಗೊತ್ತಿಲ್ಲ ನಾನು ಹೆಂಗದೇನು ಗೊತ್ತಿಲ್ಲ ಏನು ಮಾಡಿದೆ ಅಂತ ಏನಾಗಿರೇನು ಗೊತ್ತಿಲ್ಲ ಏನಾರ ಅದು ನನಗಾಗೈತೆ ಅಂತ ತಿಳ್ಕೊಂಡು ಹೊಂಟೀವಿ ಏನಾರ ಆಗಿ ಏನಾರ ತಯಾರಾಗೋದು ನನಗಾಗೈತಿ ಅದ ನಾನು ತಿಳಿಯಲ್ಪಟ್ಟಂತ ವಸ್ತು ನಾನು ಕಂಡಿದ್ದೆ ತಿಳಿದವ್ ನೀನು ತಿಳಿಯಲ್ಪಟ್ಟ ವಸ್ತು ನೀನು ವಿಚಾರ ಇನ್ನೇನು ತಿಳಿಯಲ್ಪಟ್ಟ ವಸ್ತು ನೀನು ತಿಳಿದವ್ ನೀನು ಅರುಣೇನ ಅರಿಳಿಂದ ತೋರಿದ್ದೆ ನೀನು ಅದ ಗೊತ್ತಿಲ್ಲ ಬರ್ತಾ ಇಲ್ರಿ ಅವನ ಸಣ್ಣ ಮಕ್ಕಳ ಅವನು ಹೇಳಿಲ್ಲ ಹೇಳ್ರಿ ಹೇಳಿಲ್ರಿ ಅವನು ಏನೇನು ಹೇಳಿಲ್ಲ ಹೇಳಿಲ್ರಿ ಅವ ಅವನು ಹೇಳಿಲ್ರಿ ಇಲ್ಲಿ LS ಕುಲಕರ್ಣಿ ಅಂತ ಹೇಳಿ ಚಿಕ್ಕ ಮಕ್ಕಳ ತದ್ರಿ ಅವ 5,000 ರೂಪಾಯಿ ಬರೀ ತೆಲಿನ ಸ್ಕ್ಯಾನಿಂಗ್ ಮಾಡ್ತಿದ್ರಿ ಇಲ್ಲಿ ಹುಬ್ಳ್ಯಾಗ್ರಿ ಎಲ್ಲಾ ಬರೋಬ್ರಿ ಐತಿ ಅಂತನ್ರಿ ಎಲ್ಲಾ ಬರೋಬ್ರಿ ಐತಿ ಅದ ಬೆಳವಣಿಗೆನ ಇಲ್ರಿ ಮತ್ತೆ ಯಾಕೆ ಅದನ್ನ ಹೇಳಕ್ ಆಗಲ್ರಿ ಕೇಳಿದ್ರಿ ಅದಕ್ಕೆ ಇಂಥವ್ಕರಿ ಇದು ಬುದ್ಧಿ ರಕ್ತ ಸಂಬಂಧ ಒಳಗ ಇಂಥ ಕಾಯಿಲೆ ಹೆತ್ತ ಅಂತ ಹೇಳ್ತಾರ್ರಿ ರಕ್ತ ಸಂಬಂಧ ರೀ ಮನೆ ಒಳಗ್ ಬೀತನ ಮಾಡಿದ್ರೆ ಇಂಥ ಕಾಯಿಲೆ ಹೆತ್ತ ಅಂತ ಹೇಳಿದ್ರಿ ಅದು ಮತ್ತ ಅತ್ತಿ ಮಗಳಲ್ರಿ ಈಗ ನನಗ ತೊಗೊಂಡಿತ್ರಿ ನಮ್ಮ ಸೂರ್ಯಮನ್ ಹತ್ರಿ ನಮ್ಮ ಅಪ್ಪನ ತಂಗಿರಿ ಆಕಿ ಮನೆ ಮಾಡಿದ್ರೆ ಒಟ್ಟು ಒಂದ್ ಮಕ್ಕಳಿಗೆ ಯಾವ ಮಕ್ಕಳಿಗೆಲ್ಲ ಆಗುದಂತ್ರಿ ಹಂಗ ಅದ್ರಿ ವಾದ ಮಾಡಿದ್ರಿ ನಾನು ಇಲ್ಲಿ ಕುರ್ಗುಡ್ ಮುಂದೆಗೆ ತಿರ್ಗಮರ್ಗ ಮಾಡ್ಯಾರ ಯಾಕಾಗಿಲ್ಲ ಒಂದು ಸಟ್ ಇಟ್ಟಿಲ್ಲ ಒಂದು ಸಟ್ ಇಲ್ಲ ಯಾಕಂದ್ರೆ ತಿರ್ಗಮರ್ಗ ಮಾಡ್ಕೊಂತ ಈಗ ನೀವು ಹೇಳ್ತೀರಿ ಮೊದಲು ಮನೆಯವ್ರ ಮಾಡ್ಕೊಂತಿದ್ರಲ್ರಿ ಮಾವನ ಮಕ್ಳು ಅಂತೇಳಿ ಅತ್ತಿ ಮಕ್ಳು ಅಂತೇಳಿ ಅಲ್ಲ ಶಿವಾನಂದ್ರ ಅಕ್ಕನ ಮಗಳ ಮಾಡ್ಕೊಡ್ರಿ ನೀನು ಅಕ್ಕನ ಮಗಳ ಮಾಡ್ಕೊಡ್ರಿ ಅಕ್ಕನ ಮಗಳ ಮಾಡ್ಕೊಡ್ರಿ ಹುಚ್ಚೆ ಕೊಡ್ತೀವಿ ಅವ್ರ ಏನ ಕುಂಟ್ರಿ ಯಾವಾಗ ಹೇಳಾರ್ರಿ ಡಾಕ್ಟರ್ ಅವ್ರ ತಮ್ಮ ತಿಳಿಲ್ಲ ಅದಕ್ಕ ಅಕ್ಕನ ಅನುಮಾನ ಕೊಟ್ಟಿದ್ರು ಅಕ್ಕನ ಮಗಳ ಮಾಡ್ಕೊಂಡ್ರು ಅಕ್ಕನ ಮಗಳು ಅಂತೇಳಿ ಹೊರಟಿದ್ರು ಏನಾಗ ಸಟನ ಆಗಿಲ್ಲ ದಾಟನ ಆಗಿಲ್ಲ ಅದಕ್ಕಿಂತ ಶಾಣೆ ಆಗಿದೆ ಸದೃಢ ಸರಿ ಯಾವ ಅವಿಗಳಿಲ್ಲ ಯಾವ ಅವಿಗಳನ್ನು ಮುಂದಾಗಿಲ್ಲ ಎಲ್ಲ ಅಭ್ಯಾಸಕ್ಕೂ ಮುಂದುವರ್ತದೆ ಇವ್ರು ಡಾಕ್ಟರ್ ಏನಾರ ತಪ್ಪು ಹೇಳ್ತಾರ ಅವು ಏನೈತಿ ಗುಳಿಗೆ ಇಂತಿಂತ ಔಷಧಕ್ಕೆ ಇಂತಿಂತ ರೋಗಕ್ಕೆ ಇಂತ ಕೊಡ್ಬೇಕಂತ ಇದಿರ್ತತ್ರಿ ಅದನ್ನ ನೋಡಿ ಬರೀ ಅದನ್ನ ಅಡ್ಡ ಮಾಡೋದು ಕೊಟ್ಟು ಬಿಡೋದು ವಿಚಾರ ಮಾಡಿ ಏನಿಲ್ಲ ಇಲ್ರಿ ಏನಿಲ್ಲ ಇಲ್ರಿ ಲಾಡಿ ಮ್ಯಾಲ ಕಣ್ ಹಿಡ್ದ ಇಲ್ರಿ ಅವ್ರ ಇಂಥವು ಅದಾವು ಕೊಡ್ತಾರ ಅವನು ಆಗ್ತದೆ ಏನ್ ಡಾಕ್ಟರ್ ರೋಗದಿಂದ ಇದು ಉತ್ಪನ್ನ ಆಗಿದ್ದು ಕಂಡು ಹಿಡಿದೇ ಕೊಡ್ತಾರೆ ಏನಿಲ್ಲ ಇಲ್ಲ ಡಾಕ್ಟರ್ ವೈದ್ಯರೆಲ್ಲ ಅಲ್ಲ ವೈದ್ಯರೆಲ್ಲ ರೋಗ ಕಂಡು ಹಿಡಿದು ಕೊಟ್ರೆ ವೈದ್ಯ ರೋಗ ಕಂಡು ಹಿಡಿದು ಮಷನ್ನಾಗೆಲ್ಲ ತೋರಿಸ್ತಿ ಮಷನ್ನ ತೋರಿಸಿದ್ರೆ ಮಷನ್ನಾಗ ನೀ ನಟ್ಕೊಂಡು ಒಂದು ಗಂಟೆ ಇರ್ತಾರೆ ತೋರಿಸ್ತದ ಹೌದ್ರಿ ಮಷನ್ನಾಗ ಪ್ರತಿಯೊಂದು ಏನ್ ಜೋಡಿಸಿರ್ತಿ ತೋರಿಸಿದಾಗ ಹೆಚ್ಚು ಕಡಿಮೆ ತೋರಿಸ್ತದ ಹೌದ್ರಿ ಅದೇನ್ ತೋರಿಸ್ತತಿ ಎಲ್ಲ ಶುಗರ್ ತೋರಿಸ್ತಲ್ಲ ಹೌದು ಅಂತಿದ್ರಲ್ಲ ಡಾಕ್ಟರ್ ಮಾಡಿದ್ದಾರೆ ಹೌದು
ಕೆಬ್ಬಣಕ್ಕೆ ಸಾಕ್ರಿ ಗೊತ್ತಾಗುತ್ತೆ ಕೆಬ್ಬಣಕ್ಕೆ ಸಿಹಿ ಗೊತ್ತಾಗುತ್ತೆ, ಹುಳಿ ಸಿಹಿ ಹುಳಿ ಖಾರ ಗೊತ್ತಾಗುತ್ತೆ. ಅಂದ ಬಿಟ್ರಲ್ಲ ಡಾಕ್ಟರ್ಗೆ ಅದು ಜಾಸ್ತಿ ಬಿಟ್ಟು ಹೌದೌದು. ನಿಮ್ ಮುಂದೆ ಅದ ಭಾಳ ದೂರ ಹೋಗಂಗಿಲ್ಲ. ಕೆಬ್ಬಣಕ್ಕೆ ಪ್ಲಾಸ್ಟಿಕ್ ಹಾಳಿಗೆ ಯಾವ್ದಾದ್ರು ಹಾಳಿಗೆ ಅದಕ್ಕೆ ಏನೋ ಹೆಚ್ಚು ಬರ್ತದೆ. ಶುಗರ್ ಹೌದಾ ಸಕ್ಕರೆ ಗೊತ್ತಾಗುತ್ತೆ. ಸಕ್ಕರೆ ರುಚಿ ಅದಕ್ಕೆ ಗೊತ್ತಾಗುತ್ತೆ. ಚೇತನ ಐತೆ, ಅರಿವು ಐತೆ. ಅರಿವಿಗೆ ಹುಳಿ ಉಪ್ಪು ಖಾರ ರುಚಿ ಗೊತ್ತಾಗುತ್ತೆ. ನಾಲಿಗೆ ಗೊತ್ತಾಗುತ್ತೆ. ನಾಲಿಗೆ ಹುಳಿ ಉಪ್ಪು ರುಚಿ ಕುಕ್ಕ ಮಾಡು ನಾಲಿಗೆ ಗೊತ್ತಾಗುತ್ತೆ. ಎಂತ ಗ್ರಂಥಿ ಐತೆ ಅಂತ ನೀ ಅಂತ ಅರಿವು ಇರ್ಲಿಕ್ಕೆ ನಾಲಿಗೆ ಏನ್ ಮಾಡ್ತೈತೆ? ನಾಲಿಗೆ ಸೆಂಟರ್ ಏನ್ ಅರಿವ ಬೇಕಲ್ಲ. ಹೌದು ಹೌದು, ಅರಿವು ಇದ್ರನ. ಹೌದೌದೌದೌದು. ಅರಿವಿಂದ ಏನೂ ಇಲ್ಲ, ಏನಿಲ್ಲ ಇಲ್ರಿ, ಎಲ್ಲ ಬಂದ ಅರುವರಿ ಈ ವಿಶ್ವದ ನಾಲಿಗೆ ಗಂಟೆಗೆ ಹತ್ತೋತ್ತೆ, ಆ ಗಂಟೆಗೆ ಹತ್ತೋಗ್ತೈತೆ, ನಾಲಿಗೆ ಹತ್ತದೆ ಆ ಹೆಣಕ್ಕೆ ನಾಲಿಗೆ ಹತ್ತದ ಮತ್ತೆ ನಾಲಿಗೆ ಉಪ್ಪು ಹತ್ತದ ಹೇಳ್ತದೆ. ಅರಿವು ಇಲ್ಲ, ಉತ್ತರ ಹೇಳ. ಅದ ಅನ್ನಲ್ರಿ, ಮಾನಿ ಉಮೇಶ್ ಹೇಳಿನಲ್ರಿ, ಏನ ಅದ ಮುಸಲ್ಮಾನ್ರಿ ಏನ ಸತ್ತದ್ ಮಾತಾಡ್ತೈತಿ ಹಂಗ ಹಿಂಗ ಅನ್ನಲ್ರಿ. ಅದಕ್ಕೆ ಹೇಳಿದ್ರಲ್ರಿ, ಮಾತಾಡ್ತಿದ್ರ ಮತ್ತೆ ಯಾಕಂದ ಸ್ಮಶಾನ ಗಟ್ಟಾಕ ಹೋಗುದು ಬಂದ್ರೆ ಮನ್ಯಾಗ ಇಟ್ಕೋಬೇಕಿಲ್ಲ ಅದು. ನಾನು ನಮಾಜ್ ಮಾಡ್ತೈತಂತ. ಎದ್ದು ನಮಾಜ್ ಮಾಡ್ತೀವಿ. ನಮಾಜ್ ಒಳಗೆ 5 ವರ್ಷ ನಮಾಜ್ ಮಾಡ್ತಾರೆ. ಜನ ಎದ್ದು ನಮಾಜ್ ಮಾಡುವಾಗಿದ್ರೆ ಅಲ್ಲೇ ಹೋಗಿ ಅಲ್ಲೇ ಕುಗಿ ಬಿಟ್ಟು ಮನ್ಯಾಗ ಇಟ್ಕೋಬೇಕು. ಬುದ್ಧಿವಂತರು ಹೇಳಿದ್ರು, ಗುಗ್ಗಳಾಗ ಹೇಳಿದ್ವಿ. ಜಾಸ್ತಿ ಇದ್ರು ಇರೋದೈತ್ರಿ ಆಗ್ತಾರೆ. ಹೌದೌದು, ಕಲ್ಪಿಸ್ಬಿಟ್ಟು ಕುಂತಾವ. ಹೌದೌದು, ಹಣನ ನಾವು ತಿಳ್ಕೊಂಡವು. ಹೌದು. ನಮಾಜ್ ಮಾಡ್ತಾರೆ, ಹೆಣಕ್ಕೆ ಉಪ್ಪು ಖಾರ ಹುಳಿ ಅಡಿಗೆಗೆ ಉಪ್ಪು ಖಾರ ಹುಳಿ ಹಾಕಲ್ ಬಾಯಿ. ಉಪ್ಪು ಭಾಳ ಆಗಿತ್ತು ಅಂತ ಹೇಳ್ತಾರೆ, ಖಾರ ಭಾಳ ಆಗಿತ್ತು ಅಂತ ಹೇಳ್ತಾರೆ. ನಮಾಜ್ ಮಾಡ್ತಾರೆ ಮತ್ತೆ ಅದನ್ನು ಹೇಳ್ಬೇಕಲ್ಲ. ಹೌದು, ನಮಾಜ್ ಮಾಡ್ತಿದ್ರೆ ದೇವ್ರು ಕೂಡ ಮಾತಾಡ್ತಿರ್ತಾರೆ, ಮನುಷ್ಯರು ಕೂಡ ಯಾಕೆ ಮಾತಾಡಬೇಕು? ಬರ್ರಿ ಕದಪ್ಪ ಕಂಬ ಬಿಟ್ಟು ಬಂದ್ರೆ ಹೇಳ, ಕಂಬ ಬಂದ್ರೆ ರೀತಿ ಮಾಡ್ತಾನೆ. ಯಾವುದೇ ಅದಕ್ಕೆ ಅಲ್ಲಿ ಚೈತನ್ಯ ಅರಿವು ಇಲ್ಲ, ಚೇತನ ಇಲ್ಲ. ಚೇತನ ಅಡಿಗೆತಿ, ಚೇತನ ಐತಿ. ಚೇತನ ಇದ್ದ ಅದು ಚೇತನಕ್ಕೆ ಪ್ರಕಟ ಆಗುವಷ್ಟು ಸಾಧನ ಸಾಮಗ್ರಿ ಕೆಟ್ಟೈತಿ. ಟ್ರ್ಯಾಕ್ಟರ್ ಐತಿ, ಟ್ರ್ಯಾಕ್ಟರ್ ಐತಿ, ಎಣ್ಣೆ ಐತಿ, ಡಿಸೈಲ್ ಐತಿ, ಎಲ್ಲ ಐತಿ. ಎಲ್ಲ ಐತಿ, ಶುರುವಾಗ್ಬಾರ್ದು. ಏನ್ ಕಡಿಮೆ ಆಗೈತಿ? ಎಲ್ಲ ಬಂದು ಎಲ್ಲ ನಟ್ಕೊಂಡು ಎಲ್ಲ ಬರೋಬರಿ ಅದು. ಏನ್ ಕಡಿಮೆ ಆಗೈತೆ? ಶುರುವಾಗ್ಬಾರ್ದು. ತಿನ್ಕಾಡ್ತಿರ್ತ ಶುರುವಾಗ್ಬಾರ್ದು. ಹ್ಯಾಂಗ್ ಮಾಡಿದ್ವಿ ನೋಡಿ, ಎಲ್ಲ ಬರುವ ಯಾಕೆ ಶುರುವಾಗ್ಬಾರ್ದು. ಅದೇ ದೇವ್ ಬಂದು ಕುಂತಿರ್ತದೆ. ಅವಾಗ ಏನ್ ಮಾಡೋದು? ಏನ್ ಮಾಡಕ್ಕಾಗಲ್ಲ. ದೇವ್ ಬಂದು ಕುಂತಿದ್ದ ಮಾತಾಡೋದು. ಎಲ್ಲ ಮಾಡಿ ಇಲ್ಲಿ ಅರಿವಿಗೆ ಸಮೀಪವಾದ ವಸ್ತು ಯಾವುದು? ಮನಸ್ಸು. ಅರಿವಿಗೆ
ಮನುಷ್ಯನ ಅರಿವಿನ ಪ್ರಮಾಣದಲ್ಲಿ ಇದ್ದಾಗ ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ, ಅಲ್ಲಿ ಅರಿವು ಐತಿ. ಆ ಅರಿವಿನ ಮನಸ್ಸು ಮನಬುದ್ಧಿಯಾದಿಗಳ ಇದ್ದಾಗ ಈ ಶರೀರ, ಮನಸ್ಸು ಹೋಳಾಗ್ತಂದ್ರೆ ಮನಸ್ಸು ಶರೀರ ಹೋಳಾಗ್ತದೆ, ಶರೀರ ಬಿತ್ತು, ಮನಸ್ಸು ಹೊತ್ತು. ಮನಸ್ಸು ಅನ್ನೋದು ಚೇತನಯುಕ್ತ ಐತೆ ಮನಸ್ಸು. ಅಲ್ಲಿ ಚೇತನ ಪ್ರಮಾಣ, ಅರಿವಿನ ಪ್ರಮಾಣ ಐತಿ. ಅರಿವಿನ ಪ್ರಮಾಣ ಜಾಸ್ತಿ ಐತೆ ಅಂತ ಅದು ಎಲ್ಲವನ್ನೂ ಅರಿತೈತಿ ಮನಸ್ಸು. ಮನುಷ್ಯಗೆ ಅರಿವಿನ ಸನ್ನಿಧಿ ಒಳಗೆ ಅವು ಹೆಂಗಪ್ಪ ಅಂತಂದ್ರೆ ಲೋಹ ಚುಮುಕ ಸನ್ನಿಧಿ ಒಳಗೆ ಸೂಜಿ ಹೆಂಗ ಓಡಾಡಿ ವ್ಯವಸ್ಥೆ ಮಾಡ್ತೈತಿ, ಮತ್ತೊಂದು ಅದು ಹಿಡಿತೈತಿ. ಮತ್ತೊಂದು ಹಿಡಿ ಸಾಮರ್ಥ್ಯ ಐತೆ ಅನ್ನೋದಕ್ಕೆ ಸಂದರ್ಭ ಇಲ್ಲ. ಅದು ಮಾಡಿ ಇಲ್ಲಿ ಲೋಹ ಚುಮುಕ ಸನ್ನಿಧಿ ಒಳಗೆ ಅದಕ್ಕೆ ಹೆಂಗ್ ಶಕ್ತಿ ಬರ್ತೈತಿ, ಹಂಗೆ ಅರಿವಿನ ಸನ್ನಿಧಿ ಒಳಗೆ ಮನುಷ್ಯಗೆ ಶಕ್ತಿ ಇರ್ತದೆ, ಬುದ್ಧಿ ಶಕ್ತಿ ಇರ್ತದೆ, ಚಿತ್ತಕ್ಕೆ ಶಕ್ತಿ ಇರ್ತದೆ, ಅಹಂಕಾರ ಶಕ್ತಿ ಇರ್ತದೆ. ಅರಿವು ಇಲ್ಲಾಂದ್ರೆ ಮನಸ್ಸು ಏನ್ ಮಾಡ್ಲಾರ್ದು. ಅರಿವು ಐತಿ, ಅದು ಮನಸ್ಸು ಈ ಶರೀರದ ಹೋಳಾಗ್ತಂದ್ರೆ ಶರೀರ ಮಾಡ್ಲಾರ್ದು. ಬುದ್ಧಿ ಐತಿ, ಮೆದುಳು ಐತಿ, ಮೆದುಳು ಮನಸ್ಸು ಇರ್ಬೇಕಂದ್ರೆ ಮೊದಲು ಮನಸ್ಸು ಅಂದ್ರೆ ಆ ಮೆದುಳಿನ ಮನಸ್ಸೇ ಇರ್ಬೇಕಂದ್ರೆ ಮನಸ್ಸು ಹೋಳಾಗ್ತಂದ್ರೆ ಪ್ರಾಣವಾಯು ಹೋಳಾಗ್ತಂದ್ರೆ ಪ್ರಾಣವಾಯು ಹೋಳಾಗ್ತಂದ್ರೆ ಇವು ಶರೀರ ಮಾಡೋದಿಲ್ಲ. ಪ್ರಾಣವಾಯು ಪರಮಾಣು ಅರಿವಿನ ಸನ್ನಿಧಾನದೊಳಗೆ ಐತಂತೆ ಅದು ಮಾಡ್ತದೆ. ಅದು ಪ್ರಾಣವಾಯು ಎಲ್ಲಿ ತನಕ ಅರಿವಿನ ಸನ್ನಿಧಾನದಾಗ ಐತಿ, ಅದು ಅಹಂಕಾರ ಇರೋ ತನಕ ಅದೈತಿ. ಅಹಂಕಾರ ನಾಶ ಆತಂದ್ರೆ ಅರಿವು ಪ್ರಾಣವಾಯು ನಾಶ ಆಗತ್ತೆ, ಆ ಜೀವನ ನಾಶ ಆಗತ್ತೆ. ಆ ಜೀವ ನಾಶ ಆದಾಗ ಅಲ್ಲಿ ಹುಟ್ಟು ಸಾವು ಬಂದಾಗ ಆ ಮನಸ್ಸು, ಜೀವ ಅಂದ್ರೆ ಮನಸ್ಸು, ಮನಸ್ಸು ನಾಶ ಆಗತ್ತೆ. ಎಲ್ಲಿ ತನಕ ಮನಸ್ಸು ನಾಶ ಆಗುದಿಲ್ಲ. ಆಶಾ, ಮನಸ್ಸಂದ್ರೆ ಆಶಾ ಕಲ್ಪನಾ, ವಿಷಯದ ಬಗ್ಗೆ ಹಿತಾಹಿತ ತಪ್ಪು ತಿಳಿಕೆ ಆಶಾ ಕಲ್ಪನಾ ಉಳಿದ ಮನಸ್ಸು ಮನುಷ್ಯನ ಇರುವಿಕೆ ಎಲ್ಲಿ ತನಕ ಐತಿ, ಆಶಾ ವಾಸನ ಇರ್ತನಕ ಮನುಷ್ಯನ ಇರುವಿಕೆ ಐತಿ. ಆಶಾ ವಾಸನ ನಾಶ ಆದ್ರೆ ಮನಸ್ಸು ನಾಶ ಆಗತ್ತೆ. ಮನಸ್ಸು ನಾಶ ಆಗ್ತಾರೆ ಹುಟ್ಟು ಸಾವು ಇಲ್ಲ. ಮನಸ್ಸು ನಾಶ ಮಾಡ್ಬೇಕಲ್ಲ. ಮನಸ್ಸು ನಾಶ ಮಾಡಿದ್ರೆ ಡಾಕ್ಟರ್ ಮನಸ್ಸು ತಯಾರು ಮಾಡ್ತಾನೆ ಡಾಕ್ಟರ್. ಹೇಳಿ ನಮ್ಗೆ ಮತ್ತೆ ಮಾನಸಿಕ ಅಂದ್ರೆ ಮನಸ್ಸಿನಿಂದ ಮಾಡಲ್ಪಟ್ಟದ್ದು, ಮಾನಸಿಕ ಮಾಡಲ್ಪಟ್ಟದ್ದು, ಕರ್ಮ ಮಾಡಲ್ಪಟ್ಟದ್ದು, ಮನುಷ್ಯನಿಂದ ಮಾಡಲ್ಪಟ್ಟದ್ದು. ನಿನ್ನ ಮನಸ್ಸು ಬೇರೆ, ನನ್ನ ಮನಸ್ಸು ಬೇರೆ, ಅವ್ರ ಮನಸ್ಸು ಬೇರೆ ಬೇರೆ ಇತ್ತು. ಬೇರೆ ಮನಸ್ಸಿಗೆ ಏನೇನು ಸಂಕಲ್ಪ ಇತ್ತು, ಅವ್ರವ್ರ ಹಿಂದಿನ ಕರ್ಮದ ಗತಿ ಮ್ಯಾಗಿರ್ತದ ಮನಸ್ಸದ. ಮನುಷ್ಯನ ಹಿಂದಿನ ಕರ್ಮದ ಗತಿ ಮನಸ್ಸು ಕರ್ಮ ಮಾಡ್ಕೊತ ಬಂದದ್ದು ಮನಸ್ಸು. ಮನಸ್ಸಿಗೆ ಕರ್ಮದ ಸಾಥ ಐತಿ. ಮನಸ್ಸು ಬುತ್ತಿ ಕಟ್ಕೊಂಡ್ ಬಂದದ್ದು ಕರ್ಮದ ಬುತ್ತಿ. ಅದು ಹಿಂಗ ಅಂತ ಹೇಳಕ್ ಆಗುದಿಲ್ಲ. ಬುತ್ತಿ ತಕ್ಕಾಗಿ ಶರೀರ ತಾಳೈತಿ. ಆ ಶರೀರ ತಾಳಿದ ತಕ್ಕಾಗಿ ಅದು ಫಲ ಉಣ್ತೈತದ. ಅದು ಮನಸ್ಸ ಉಣ್ಣೋದು, ಅದು ಸುಖ ದುಃಖಗಳನ್ನ ಅನುಭವಿಸೋದು ಮನಸ್ಸ. ಆತ್ಮ ಅಲ್ಲ, ಆತ್ಮ ಸಾಕ್ಷಿ ಅದಾನ. ಅರಿವು ಸಾಕ್ಷಿ ಆಗೈತಿ. ಮನಸ್ಸಿಗೆ ಸಾಕ್ಷಿ ಆಗೈತಿ, ಬುದ್ಧಿಗೂ ಸಾಕ್ಷಿ ಆಗೈತಿ, ಚಿತ್ತಕ್ಕೂ ಸಾಕ್ಷಿ ಆಗಿದೆ, ಅಹಂಕಾರಕ್ಕೂ ಸಾಕ್ಷಿ ಆಗೈತಿ, ಎಲ್ಲದಕ್ಕೂ ಸಾಕ್ಷಿ ಆಗಿದ್ದಂತ ಅರಿವು ಬೇರೆ ಐತಿ. ಅರಿವು ಐತಿ. ಅದು ಅರಿವು ಏನು ಮಾಡಿಲ್ಲ. ಅರಿವಿನ ಸನ್ನಿಧಾನದೊಳಗೆ ಇವೆಲ್ಲ ಏನಾರು ಮಾಡ್ತಾವ. ಲೋಕ ತುಂಬ ಸನ್ನಿಧಾನದಾಗ ಎಲ್ಲ ದುಡಿದ ಜಿಗಿದಾಡಿದಂಗೆ ಮನುಷ್ಯ ಅರಿವಿನ ಸನ್ನಿಧಾನದಾಗ ವಿಜಯ ಇರಲ್ಲ. ಅರಿವು ಇಲ್ಲಲ್ಲ. ಅರಿವಿನ ಸನ್ನಿಧಾನದೊಳಗೆ ಅವು ಇಲ್ಲೇ ಇಲ್ಲ. ಮನಸ್ಸು ಇಲ್ಲ, ಪ್ರಾಣ ಇಲ್ಲ. ಏನಂತ ಅರಿವಿನ ಸನ್ನಿಧಾನ ಅರಿವು ಐತಿ, ಅದ್ರ ಸನ್ನಿಧಾನ ಇಲ್ಲ. ಅದು ಸನ್ನಿಧಾನ ಇಲ್ಲ. ಅರಿವು ತಮ್ಮ ಸನ್ನಿಧಾನದ ಶಕ್ತಿ ಕಳ್ಕೊಂಡವಂತ ಅದು ಬೆಳವಣಿಗೆ ಇಲ್ಲ. ಮನುಷ್ಯನ ಕರೆಕ್ಟ್ ಬರೋಬರ್. ಮನೋಬುದ್ಧಿ ಪ್ರಾಣಾದಿಗಳು ಸನ್ನಿಧಿಯನ್ನು ಕಳ್ಕೊಂಡವು, ನಿಸ್ಸತ್ವಾಗ್ಯವು. ಅದಕ್ಕೆ ಇಲ್ಲಿ ಅದು ಬೆಳವಣಿಗೆ ಇಲ್ಲ. ಅದನ್ನ ತಯಾರು ಮಾಡೋದಕ್ಕೆ ಅರಿವಿನ ಸನ್ನಿಧಾನ ತಯಾರು ಮಾಡಿ ಅರಿವಿನ ಸ್ವರೂಪ ಜ್ಞಾನ ಅಲ್ಲಿ ಬರ್ಬೇಕಲ್ಲ.
ಸ್ವಲ್ಪ ಜ್ಞಾನದ ಬಗ್ಗೆ ನೀವು ತಂದೆ ತಾಯಿಯೊಳಗೆ ತಂದೆ ಸರ್ವಿನ ಸನ್ನಿಧಾನ ಅರಿವಿನ ವಿಚಾರ ಸರ್ವ ನನ್ನ 3 ಸ್ವರೂಪ ಅಂತ ಜ್ಞಾನ ಆಗಿ ಅದ ಸ್ವರೂಪ ಜ್ಞಾನದೊಳಗೆ ನೀವು ಇದ್ದಾಗ ಅದು ಕಲ್ಯಾಣ ಅಲ್ಲಿ ಕಲ್ಯಾಣ ಕೂಸು ಪರಿವರ್ತನೆ ಆಗ್ಬೇಕಾದ್ರೆ ನೀವು ತಂದೆ ತಾಯಿಯೊಳಗೆ ಸ್ವರೂಪ ಜ್ಞಾನ ಗಟ್ಟಿ ಆಗ್ಬೇಕು. ಆತ್ಮಜ್ಞಾನ ಗಟ್ಟಿ ಸ್ವರೂಪ ಜ್ಞಾನ ಸಾಕ್ಷಾತ್ಕಾರದ ಅನುಭವ ನಿಮ್ಗೆ ಗಟ್ಟಿ ಆದಾಗ ಅದ ನಾನು ಇರುವುದು ನಾನು ಅಲ್ಲ ಅಂತ ಎಲ್ಲ ಅಲ್ಲಗಳಿಗೆ ಉಳಿಯಕ್ಕೆ ಬಂದಾಗ ಅಲ್ಲಿ ಅವು ಖುಷಿ ಪರಿಣಾಮ. ಮತ್ತು ಮಂತ್ರ ಅಂದ್ರೆ ಏನು? ಮತ್ತೆ ಅವರು ಏಕಾಗ್ರ ದೃಷ್ಟಿಯಿಂದ ಸ್ವರೂಪ ಚಿತ್ತದಾಗ ಯಾರಿದೆ ಅವ್ರ ಸನ್ನಿಧೊಳಗೆ ಕಲಿಯೋದು ಒಳ್ಳೇದು ಆಕ್ಕದಕ್ಕೆ ಎಲ್ಲ ಒಳ್ಳೇದಾಕಂತ ಹೋಗ್ತದೆ. ಏಕಾಗ್ತ ಮಂತ್ರ ಅಲ್ಲಿ ನಿಮ್ಗೆ ಅಲ್ಲಿ ಬೇಕಲ್ಲ ದೃಢ ಭಕ್ತಿ ದೃಢವಾದ ಜ್ಞಾನ ಬೇಗ ಬರ್ಬೇಕಲ್ಲ. ಅಲ್ಲಿ ಚಂಚಲತ್ವ ಐತಿ ನಿಮ್ಮಲ್ಲಿ, ತಂದೆ ತಾಯಿ ಇಬ್ಬರಲ್ಲಿ ಬರಬೇಕಲ್ಲ. ಇಬ್ಬರಲ್ಲಿ ಆ ಸ್ವರೂಪ ಜ್ಞಾನದ ಬಗ್ಗೆ ಅನುಭವ ಬರ್ಬೇಕು, ಅದು ಜ್ಞಾನ ಆಗ್ಬೇಕು. ಆ ಜ್ಞಾನಿಗಳ ಬಗ್ಗೆ ಶ್ರದ್ಧಾ ಹುಟ್ಬೇಕು. ಅವಾಗ ಅಲ್ಲಿ ಕಲ್ಯಾಣ ಮಾಡ್ತದೆ. ಹಂಗೆ ಕಲ್ಯಾಣ ಆಗುದಿಲ್ಲ. ಏನಪ್ಪ ಅದು ಕಲ್ಯಾಣ ಆಗ್ಬೇಕಂದ್ರೆ ಅದೇ ಒಂದು ಅರುರೂಪಿ ಅರು ಜ್ಞಾನದಿಂದ ವೀರಪ್ಪದ್ದಪ್ಪ ಆಗಿ ಅದಾನ ಅವ ಇನ್ನೂ ಅಲ್ಲಿ ಇನ್ನೂ ಅವನ ಆಶಾವಾಸನ ಹೋಗಿಲ್ಲ. ಆಶಾವಾಸನ ಹೋಗಿಲ್ಲಂತೆ ಅವನ ಅದನ್ನ ಅದು ಮಾರ್ಪಾಟ್ ಮಾಡಿ ಆ ರೀತಿ ಮಾಡ್ಯಾನ. ವೀರಪ್ಪದನಿಂದ ಆದದ್ದು ಮತ್ತೆ ಯಾರ ದೇವನೂ ಇಲ್ಲ ಮನ್ಯಾಗ. ಮತ್ತೆ ವೀರಪ್ಪದ ಒಬ್ಬನ ಅವನ ಬೇಕಾದ ನಿಮ್ಮ ತಾಯಿ ಮನೆ ಮೌನ ಮನೆಯಾಗದಲ್ಲ ಗಚ್ಚೆ ಅದು ಶಿವಾನಂದರು ಕೂಡ ಇದ್ದ. ಶಿವಾನಂದ್ರ ಒಡನಾಡಿದ ಸ್ವಾಮಿ ಶಿಷ್ಯ ಆದ ಎಲ್ಲ ಅದು ಅದು ಜ್ಞಾನ ಆಗಿಲ್ಲ. ಆ ವಿಷಯ ವಾಸನ ಹೋಗ್ಲಿಲ್ಲ. ಬಂಗಾರ ಹೋಗುದಿಲ್ಲ ವಾಸನ ಹೋಗ್ಲಿಲ್ಲ. ಆ ವಾಸನ ಅದು ಇರುತ್ತೆ. ಅದು ವಾಸನೆ ಕಾಡು ಮೂಸಲ್ ಬೆಳವಣಿಗೆ ಕಟ್ಟ ಅರ್ಥ ಮಾಡ್ಯಾರ. ಮೂಲ ಅವ್ರಿಗೇನು ಗೊತ್ತಾಗತ್ತೆ ಏನು ಅದು ಅವ ವೀರಪ್ಪದ ಹೋಗೋ ತನಕನು ನಿಮ್ಮ ಮನ್ಯಾಗ ಅದೊಂದು ಪೀಡ ಇದು ತಂದಿರುವುದು. ನಾವು ಸರ್ಕೋಲ್ನ ಹೊಕ್ಕಿನ ಅಲ್ಲಿಗೆ ಹೊಕ್ಕಿನ ಅಂತಾನೆ ಹೊಟ್ಟೆವನ್ಕ ಹೊಕ್ಕಿನ ಅಂತಾನೆ ಆಶಾವಾಸನ ಹೋಗಲ್ಲು. ಅಲ್ಲ ಇಲ್ಲಿ ವಾಸನ ಹೋಗಲ್ಲ. ಇದು ನಮ್ದು ಇದು ನಮ್ದು ಹೋಗ್ದೀನಿ ನಾ ಇಲ್ಲಿ ಐತಿ ಅನ್ನೋ ವಾಸನ ಐತಲ್ಲ. ಆ ವಾಸನ ಪೀಡ ಆಶಾವಾಸನ ಪಿಜೈತಿ. ಗೊತ್ತ ಡಾಕ್ಟರ್ಗಳು ಹೌದು ಆ ಹೆಣ್ಮಗಳ ಜೀವನ ಅಂದ್ರೆ ಇವಾಗ ಚಿಂತತಿ. ಇವಾಗ ಏನು ಫಲ ಬಿಟ್ಟು ಕೊಟ್ಟಿಲ್ಲ ಈ ವರ್ಷ. ಈಗ ಒಂದು 2 ವರ್ಷ ಆತ್ರಿ. ಈಗ 2 ವರ್ಷ ದಿನ ಆತ. ಭಾರಿ ಸಮಸ್ಯೆ ಅಂದ್ರೆ ಭಾರಿ ಸಮಸ್ಯೆ ಮಾಡಾಕತ್ತೈತ್ರಿ ಒಟ್ಟ. ಅಲ್ಲಿ ನಿಮ್ಮಲ್ಲಿ ನಿಮಗೆ ಜ್ಞಾನಿಗಳ ಬಗ್ಗೆ ಪೂರ್ಣ ಶ್ರದ್ಧಾ ಇಲ್ಲ, ಗಟ್ಟಿಬಿಟ್ಟು ಶ್ರದ್ಧಾ ಇಲ್ಲ, ಬೈದಾಡ್ತದೆ. ಹಂಗೇನಿಲ್ರಿ. ಹಂಗಂತೂ ನನ್ನ ಮನಸ್ಸಿನಾಗ ನಾವು ಒಂದಿನ ಪತ್ರಿವನಕ್ಕೆ ನಾನು ತಿಳುವಳಿಕೆಲಿ ಇಲ್ಲಿ ಬಂದಿನ ಒಂದಿನ ಪತ್ರಿವನಕ್ಕೆ ಆಗಿಲ್ರಿ. ನಾನು ಪತ್ರಿವನ ಮಠ ಹಿಂಗೈತೆ ಅಂತ ನೋಡಿಲ್ಲ. ನಾನು ಪತ್ರಿವನ್ನ ನೋಡ್ಬೇಡ ನೀನು. ಈ ಸ್ವರೂಪ ಜ್ಞಾನದ ಬಗ್ಗೆ ಇಲ್ಲ. ವಿಷಯ ಜ್ಞಾನ ಐತಿ, ಸ್ವರೂಪ ಜ್ಞಾನ ಇಲ್ಲ. ಬೈದಾಡ್ತದ ಮನಸ್ಸು. ಸ್ವರೂಪ ಜ್ಞಾನ ಹೊಳಿತೈತಿ ನಿನಗೆ, ಉಳಿಯುವುದಿಲ್ಲ. ಸ್ವರೂಪ ಜ್ಞಾನ ಹೊಳಿತೈತಿ. ಎಲ್ಲರ್ಕಿಂತ ಹೆಚ್ಚಿದ್ದವಳು ಹೊಳಿತೈತಿ. ಅದು ಉಳಿದುಲ್ಲ. ಅದು ಉಳಿದ ಅಂತಕ್ಕೆ ಅಲ್ಲಿ ಅದರ ಪೀಡ. ಸ್ವರೂಪ ಜ್ಞಾನ ಉಳಿತು ಪೀಡ ತಾನೇ ಹೋಗ್ತದೆ. ಉಳಿದಿಲ್ಲ ಅದು. ಮನೋಬುದ್ಧಿ ಅಲ್ಲಿ ಸ್ಥಿರ ಇಲ್ಲ. ಅಲ್ಲಿ ಮನಸ್ಸು ಸ್ಥಿರ ಇಲ್ಲ. ಹೊಳಿತೈತಿ. ವಿಚಾರ ಏನು ಹೇಳ್ತೀವಿ ಎಲ್ಲಕ್ಕಿಂತ ಮೊದಲು ನೀನು ಹೊಳಿತೈತಿ. ಅದು ನಿನಗೆ ಉಳಿಯುವುದಿಲ್ಲ. ಅದೇ ಕಾರಣ ಅರು ಹಾಕೈತಿ, ಅರು ಉಳಿಯುವುದಿಲ್ಲ. ಅರು ಐತಿ, ಅರು ಇದ್ರಿಸ್ತದ. ಅರುವನ ಅನ್ನೋದು ಸ್ಥಿತಿ ಉಳಿದಿಲ್ಲ. ಬಹಳ ಮಂದಿ ಐತಿ ಶಾಸ್ತ್ರ. ಬಹಳ ಸೂಕ್ಷ್ಮ. ಈ ಸೂಕ್ಷ್ಮ ಸ್ಥಿತಿ ಅನುಭವಕ್ಕೆ ಬಂದಾಗ ಅದು ಪೀಡ ಹೋಗ್ತದೆ. ಆ ಸೂಕ್ಷ್ಮ ಸ್ಥಿತಿ ನೀವು ಜಗತ್ತಿನ ಹೊಲಸು ಒಳ್ಳೇದು ಏನು ಮಾಡಲಾರ್ದು
ಏನು ದೊಡ್ಡ ಮುದ್ದೆಗೆ ಗಟಾರ ನೀರು ಕುಡಿದ್ರು ರೋಗ ಬರಲಿಲ್ಲ. ಗಟಾರ ನೀರು ಕುಡಿದಿದ್ದೆ ನಮಗೆ ಕಾಲರ ಅನ್ನೋದು ಗೊತ್ತಾಗಲಿಲ್ಲ. ಅಥವಾ 100 ವರ್ಷ ಬದುಕಿ 100 ವರ್ಷ ಬದುಕಿದ್ರೆ ತೆರಿಬಿಟ್ಟ. ಕೆತ್ತ ಕಬ್ಬಡ ಇದ್ದಂಗೆ ಕರ್ರಗೆ ಕಬ್ಬಿಣ ಗತ್ತೆ ಹಂಗೆ ಇದೆ. ಹೌದು ಮರ ಮಿರಿ ಮಿನ್ಸ್ತಿತ್ತು ಬರಬರಿ ಮಿನ್ಸ್ 24 ಸಾವಿರ ಮಿನ್ತಾ ಇದ್ದು. ಮಿನ್ತ ಅವ್ನ ಮುಖದ ಮೇಲೆ ಮಿನ್ತಾ ಹೋಗಿದ್ದೇವೆ, ಬಿಡು ಮುಂದೆ ಮಿನ್ಸ್ ಹೋಗಿದ್ದೇವೆ. ಒಮ್ಮೆ ಬಿಸಿಲಾಗ ನೋಡಿದ್ರಿ ನಾವ್ ಅವನ್ನ ಅಷ್ಟು ಜನದಟ್ಟನೆ ಮಂದ್ಯಾಗ ಬರೇ ಮೈಲಿ ಅಷ್ಟು ಮಿರಿ ಮಿನ್ಸ್ತಿದ್ ನೋಡ್ರಿ. ನಾವು ದೂರದ ನಿಂತು ನೋಡಿದ್ರಿ ಒಮ್ಮೆ ಅಷ್ಟು ಮಂದ್ಯಾಗ ಅವನ ಹೊಡೆದ್ ಕಾಣ್ತಿದ್ನ. 82 ಸೇರಿ ಬಿಟ್ಟ ಮ್ಯಾಗೆ ಬಿಜಾಪುರಕ್ಕೆ ಹೋಗ್ ಮುಂದೆ ಬಿಜಾಪುರ ಮಲ್ಲಿಕಾರ್ಜುನ ಸ್ವಾಮಿ ಶಿವರಾತ್ರಿ ಕಾರ್ಯಕ್ರಮ ಬಾ ಅಂತ ಹೇಳಿದ್ಮೇಲೆ ಅವ್ರು ಹೋಗ್ ಮುಂದೆ 83 83 ನಾನು ಅಂದಂದ್ರೆ ಇದ್ರಿಗೆ ಬಂದ ಅಲ್ಲಿ ಒಂದು ಹೋಟೆಲ್ಗೆ ಏನಾದ್ರು ನಾಷ್ಟ ಪದಾರ್ಥ ಮಾಡಿ ಕರ್ಕೊಂಡು ಅದ್ಮಾಗೆ ಮುಂದೆ ಇದ್ರಿಗೆ ಬಂದ. ಈಗ ಕಬ್ಬಿಣ ಕರ್ರೆ ಮಿರಿ ಬೀಳ್ತದೆ. ದೊಡ್ಡ ಆಳ್ರಿ ಹೌದೌದು ಆನೆ ಬಂದಾಗ ಬರ್ತ ಅವ್ನ ನಡಿಗೆನೂ ಹಂಗ ಆನೆ ನಡಿಗೆ ಅಷ್ಟೇ. ಹೌದೌದು ಅದ್ರ ಮಗ್ಲ ಇವೆಲ್ಲ ಜನ ಇಲಿ ಮರಿ ಓಡಾಡ್ದಂಗ ಹಾಕಿತ್ರಿ. ಇವೆಲ್ಲ ಇಲಿ ಮರಿ ಓಡಾಡ್ದಂಗ ಸಿನಿಮಾ ಪಟಕ ಪೂರ ಮುಯಿ ಬರೆಯೋದು ತಟ್ನಂದ ಅದು ಹುಡುದಾರ್ಗತ್ತೆ ಕಟ್ಟಿದ್ ನಾನು. ಹೌದು ಸಿನಿಮಾ ಪಟಕ ತೆಲಿಮ್ಯಾಗ ಅದು ತಟ್ಟಿಂದ ಪಟಕ ಅಗ್ದಿ ಶಿಸ್ತ ನಾ ಸುತ್ತಿರ್ತೇನೆ ಹಂಗ ಸುತ್ತಿರ್ತೀನಿ ನೋಡ್ರಿ. ನಡಕ್ ಮಾತ್ರ ಹುಡುದಾರ್ಗತ್ತೆ ತಟ್ ಹುಡುದಾರ್ಗತ್ತೆ ಅದು ಮುಚ್ಕೊಳ್ಳೋದಲ್ಲ. ಅದ್ರ ಬಿಟ್ಟು ಮ್ಯಾಗ ಬಿಡ್ರಿ, ಅದು ಮ್ಯಾಗ ಅದ ಹುಡುದಾರ್ಗತ್ತೆ ಹಂಗ ನೀರ ಇಡ್ಕಿ ಗಟಾರ ನೀರು ಕುಡ್ತೀವಿ. ಊರೊಳಗೆ ಒಂದು ಗಿಡ ಇರ್ತದೆ ಜರಿ ಗಿಡ ನೆನಪು. ಆ ಜರಿ ಗಿಡ ಬುಡಕ್ಕೆ ಇವ್ರು ಅವ ಅಲ್ಲೇ ಹೋಗ್ತಾನೆ, ಅಲ್ಲಿ ಒತ್ತಿ ಇರ್ತಾನಂತೆ. ಅಲ್ಲಿ ಅಡಿಗೆ ಬುತ್ತಿ ಹೋದಲ್ಲಿ ಇಟ್ಟು ಬರ್ಬೇಕು. ಕಾಗಿ ನಾಯಿ ತಿಂದದ್ದು ಏನೋ ಹೋದಾಗ ಏನು ತಿನ್ನಿಟ್ಟು ಬಂದು ಗುಡ್ಡ ಗಟಾರ ನೀರು ಕುಡಿಯ. ಅವಂಗೆ ಯಾಕೆ ಕಾಲ ಬರ್ಲಿರಪ್ಪ, ನೀವು ಅದ್ರ ಕುಡಿದ್ರು 8 ಬರ್ತಿದ್ರು, ಅವಂಗೆ ಯಾಕೆ ಕಾಲ ಬರ್ಲಿ ಹೇಳೋದು. ಸೆರೆ ಬಿಡೋ ತನಕ ಕಾಲ ಬರ್ಲಿಲ್ಲ. ಮತ್ತೆ ಅದು ಯಾವ್ದಾದ್ರು ಜಡ್ಡಾಗಿ ಸೆರೆ ಬಿಟ್ಟನ, ಜಡ್ಡಾಗಿ ಸೆರೆ ಬಿಡ್ಲಿಲ್ಲ ಅವ. ಆಮೇಲೆ ಹೋಗು ಮುಂದೆ ಒಂದು ದಾರಿ ಹಿಡಿದು ಹೋಗು ಮುಂದೆ ಕಾಲು ಜಾರಿ ಐತಿ. ಕಾಲು ಜಾರಿ ಗಟ್ರಕ್ಕೆ ಕಾಲು ಬಿದ್ದೈತಿ. ಕಾಲು ಒಳದಂಗೆ ಪೆಟ್ಟಾಗ್ತಾರೆ. ಪೆಟ್ಟಾದಾಗ ಒಬ್ರು ಶ್ರೀಮಂತರು, ದೊಡ್ಡ ಶ್ರೀಮಂತರು ಅವ್ನ ಕರ್ಕೊಂಬಂದು ತಮ್ಮ ಮನೆಯಾಗ ಹಾಕೊಂಡು ಅವ್ನು ಜ್ಞಾನಿ ಅನ್ನೋದು ಗೊತ್ತಿತ್ತು, ಅವ್ರಿಗೆ ಗೊತ್ತಿತ್ತಂತೆ. ಅವ್ರು ಕರ್ಕೊಂಬಂದು ಹಾಕೊಂಡ್ರ ಒಂದು ಹನಿ ನೀರು ಕುಡ್ಲಿಲ್ಲ, ಒಂದು ಹೆಗಲ ಅನ್ನ ಆಮನೆ ಆದ್ಮ್ಯಾಗ ಏನು ಅವರೆಲ್ಲ ಬೇಕಾದ ಕಮ್ಮ ಏನೂ ಮುಟ್ಟಿ ಅವನು ಹಾಸಿ ಬಂದು ಗಾದಿ ಹಾಸಿ ಅಲ್ಲೇ ಮಲ್ಕೊಂಡಿದ್ದು. ಮಲನೂ ಇಲ್ಲ, ಮೂತ್ರ ಇಲ್ಲ, ನೀರು ಇಲ್ಲ, ಕೂಳು ಅಷ್ಟ ಮಲ್ಕೊಂಡಿದ್ದ. 54 ದಿವಸ ಆಗಿತ್ತು ನಾವು ಅಲ್ಲಿ ಮಲ್ಕೊಂಡು ಹೋಗಿದ್ದು. ನಾವು ಎರಡು ಮತ್ತೆ ಹೆಂಗೆ ಕಾಲ ಹಿಂಗಾಗಿದ್ದು, ಹಿಂಗಾಗಿ ಮನೆಯಾಗದ ಹೋಗ್ಬೋದು ನೋಡೋದು. ನೋಡು ನಡಿ ಮತ್ತೆ ನೋಡು ಯಾಕೆ ಅಡ್ಡಾಡೋದು ನೋಡಿದ್ವಿ. ನೀವು ಹಿಂಗಾಗಿದ್ದ ನೋಡು ನಡಿ ಅಂತ ಅದು ನಾನು ಪೂರ ಮುಚ್ಕೊಂಡಿದ್ದೆ. ಈ ಮಗ್ಲ ಇಟ್ಕೊಂಡು ಮಲ್ಕೊಂಡು ನಾವು ಹೋಗಿ ನಿಂತೆ ಉಸಿರು ತೆಗೆದ ಎದ್ದು ಕುಂದಿರ್ತೀನಿ ಅಂತ ಸಂಜೆ ಮಾಡಿಸಿ ಕುಂದಿರ್ತೀರಿ ಹಂಗಂತ ಎದ್ದು ಕೂತಿರ್ತೀವಿ.
ಎಂಬಕ್ಕೆ ತೆಕ್ಕೆ ಐತೆ ಕುಂತು ನನ್ನ ಹುಳು ನೋಡಿದೆ. ಅವ ನಾನು ನೋಡಿದೆ ಒಂದು 10-15 ಬಿಟ್ಟು ದಿಟ್ಟಿಸಿ ಅವನು ನೋಡಿದೆ, ನಾನು ಅವನು ನೋಡಿದೆ. ಮತ್ತೆ ಸನ್ನೆ ಮಾಡಿದೆ, ತಿರುಗಿ ಮಕ್ಕೊಂತಿದ್ದೆ. ಮತ್ತೆ ತೆಕ್ಕೆ ತೆಗೆದಿಟ್ಟು ಮರೀಸಿ ಕುಚ್ಕೊಂಡು ಅವಾಗ ಅವ್ರ ಮನೆಯವ್ರು ಹೇಳಿದ್ರು, 54 ದಿವಸ ಆಗೈತ್ರಿ, ಒಂದು ಹಣ್ಣು ಹಣ್ಣಿಲ್ಲ, ಒಂದು ಹಣ್ಣಿಲ್ಲ. ಯಾರು ಬಂದ್ರು ಮುಖ ತೆಗೆದು ತೋರಿಸಿದ್ದಿಲ್ಲ. ಇವತ್ತು ತೋರಿಸಿದ್ರು, ಇನ್ನೊಬ್ಬರಿಗೆ ಯಾರಿಗೆ ತೋರಿಸಿದ್ರು ಅಂತ ಹೇಳಿದ್ರು. ಕುಕ್ಕುಳೆ ಹಾಕ್ಬಿಟ್ಟೆ. ಅದೇನು ಇಲ್ಲೇಂದು ಐತಿ, ಅದು ಒಂದೈತಿ, ಎರಡು ಮತ್ತೆ ಹೋಗಿ ಬಂದ ಮುಂದೆ ಬರ್ ಸ್ವಲ್ಪ 60 ದಿವಸ ಅನ್ನ ಬಿಟ್ಟು ಹೋಗಿ ಯಾರು ಬಂದು ಏನೋ ತೆಗೆದು ಇಂಜೆಕ್ಷನ್ ಮಾಡ್ಬೇಕು ಮಾಡ್ಬೇಕಂತ ಬಂದಿರ್ತಾರೆ. ಯಾಕೆ ಬರ್ಬೋದು, ಯಾರು ಮುಟ್ಟುಕೊಡಿ. ಏನೋ ಮಾಡ್ಬೇಕು, ಮನೆಯವರು ಕಾಳಜಿ ಮಾಡಿ. ಅದು ಜ್ಞಾನಿ ಲಕ್ಷಣ. ಇವ್ರು ಹಾರ್ಮೋನ್ ಅದಕ್ಕೋ ಇದಕ್ಕೋ ಅನ್ನೋರು, ಅವಾಗ ಏನಾಗ್ಲಿಲ್ಲ, ಯಾವ ಹಾರ್ಮೋನು ಏನು ಮಾಡಿಲ್ಲ. 80 ವರ್ಷ ಆಗಿತ್ತು. ಅದಕ್ಕೆ ವಿಜ್ಞಾನ ಕಾರ್ಯ ಮಾಡಿ ಮೊನ್ನೆ ಮಕನ್ನ ಹುಡುಗಂದು ನೋಡಿದ್ರಿಲ್ಲ, ಏನ್ ಗುರ್ತಾನೆ ಹಿಡಿಲಿಲ್ಲ, ಅವು ಎಲ್ಲ ಬಾಚಿತ್ತು. ಎಲ್ಲ ತಪ್ಪಸ್ಕೊಂಡು ನೋಡಿ, ಏನೂ ಇಲ್ಲ, ಎಲ್ಲ ನಾರ್ಮಲ್ ಐತಿ, ಹಾಕಿದಾಗ. ಮತ್ತೆ ಜನವರ್ಸನ್ನ ಕರ್ಕೊಂಡು ಕುದುರೆಗೆ ನೋಡು. ಇವು ಡಾಕ್ಟರ್ಗಳು ತಿಳ್ಕೊಬೇಕಿದ. ನೋಡಿದ ಅಲ್ಲ, ಜನ ತುಂಬೈತಿ, ಜನ ತುಂಬಿ ಹೆಣ್ಮಗಳು ಇಷ್ಟ ಹತ್ರ ಕೊಡ್ತಿದ್ದು. ಕೊಟ್ಟದ ಡಬ್ ಹೊಟ್ಟೆ ಡಪ್ ಪಡಿಬೇಕು. ಕೂಸು ಏನಾಗ್ಬೇಕು, ಅದೇನಾಗ್ಬೇಕು, ಸತ್ತು ಹೋಗ್ಬೇಕು. ಅದು ಕೂಸು ಸಾಯ್ಬೇಕು, ಅಕ್ಕಿ ಸಾಯ್ಬೇಕು. ಒಂದ್ ದಿವ್ಸ ಹಗಲನ್ನು ಬಡದ್ರಿ ಬಂದ ಹೇಳಿದ್ವಿ, ನೀ ಬಂದ್ರ ಸಾಯ್ತೈತಿ, ನೀ ಬರ್ಬೇಡ. ನಿನ್ ಮಯನ್ ಪರಿಸ್ಥಿತಿ ಆ ಪರಿಸ್ಥಿತಿ ವೈರಸ್ ಬಡದ ಬೇಡ, ಬರ್ಬೇಡ, ಹೊರಗಡೆ. ಅವ್ ಒಳಗ್ ಬಂದ್ರ ಬಂದ್ ಸಾಯ್ತೈತಿ, ನಾನು ಜವಾಬ್ದಾರಿ ನೋಡಂತ ಹೇಳ್ಬಿಟ್ಟೈತಿ. ಅದೇ ಹೊರಗೆ ಒಳಗೋಗಿ ಮಾತಾಡಿ ಹೇಳಿ ಆರಾಮ್. ಅವತ್ತಿಂದ ಇವತ್ತಿನಿಂದ ಮತ್ತೇನು ದರ್ಶನ ಇಲ್ಲ, ಡೆಲಿವರಿನ ಆತ.
ಅವತ್ತಿಂದ ನೋಡಿದ್ರೆ ಉಳಿ ಪೊಸಿಷನ್ ಇದ್ದಿದ್ದಿಲ್ಲ ಮತ್ತೆ ದವಾಖಾನೆ ಹಾಕ್ಯಾರ ಹೋದ ಹೌದು ಹೆಂಗಲ್ಲಿ ದವಾಖಾನೆ ಹಾಕ್ಯಾರ ಏನು ಗಡಿಗೆ ದವಾಖಾನೆ ದೊಡ್ಡ ದವಾಖಾನೆ ಹಾಕ್ಯಾರ ಏನ್ ಮಾಡಕ್ ಹೋಗುದು ಅಲ್ಲಿ ರಿಪೋರ್ಟ್ ನೋಡ್ರಿ ಅಲ್ಲಿ ಇದು ಕಾಲ್ ಮಾಡಿದ ರಿಪೋರ್ಟ್ ಅವ್ರಲ್ಲಿ ಅಲ್ಲಿ ತ್ರಾಸ ಮಾಡಿತ್ತವಣ್ಣ ತ್ರಾಸ ಮಾಡಿತ್ತು ಮಾಡೋಣ ಆರಾಮಾಗಿತ್ತು ಹೌದು ಕಡಿಮೆ ಐತಿ ಈಗ ವಿಜ್ಞಾನ ಎಲ್ಲಿದ್ದಂಗ ತೋರುತ್ತಲ್ಲ ಅಷ್ಟ ತೋರಿದ ತೋರಿದ್ದ ಅಡಿಗೆದ ಮ್ಯಾಗ ಏನ್ ಮಾಡೋದು ಏನೈತಿ ಇಲ್ಲ ಬೈಲಾಗ ಏನ್ ಮಾಡೋದು ವೈದಿಕ ಗುಳಿಗೆ ಕೊಡ್ತಾರೆ ಮತ್ತೆ ಇವ್ನ್ರಿ ಬೆಂಗಳೂರು ಹೊಂಟಿದ್ರು ಜಾಮೂನ್ ಮಗನ್ ಹಾರ್ಟ್ ವೀಕ್ ಐತೆ ಅಂತ ಹೇಳಿ ಬೆಂಗಳೂರು ಕರ್ಕೊಂಡು ಹೊಂಟಿದ್ರು ಅದ್ರಾಗ ಇಡ್ಬೇಕಿದ್ರ ಬೆಂಗಳೂರು ಇದೆ ಏನಾಗಿದೆ ಆರಾಮ 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 ಇವ್ರ ಮನೆ ಮನೆ ನೋಡ ಬರಮಪ್ಪ ಭಯ ಆರಾಮ ಹಾರ್ಟ್ ಆಪರೇಷನ್ ಮಾಡ್ಬೇಕಂತ ಕೂತಿದ್ರು ಅದಾದ್ರು ಇದಾಕದ್ದು ಅದೇನು ನೋಡ್ತೀನಿ ಆರಾಮ ನೋಡ್ತೀನಿ ಪುತ್ರಪ್ಪ ಇಡೀ ಮನೆ ಎಲ್ಲ ಸುಧಾರಣೆ ಮಾಡಿ ಶ್ರದ್ಧಾ ಮಾಡಿ ಎಲ್ಲ ಹುಡುಗರು ಓಡಿ ಬರುವಂಗ್ ಮಾಡಿದವ ಶಿವಪುತ್ರ ಅವನ ಮನ್ಯಾಗ ಅವ್ರ ಅಜ್ಜ ತೆಗಿ ಪಡ್ಕೊಂಡು ಅವ್ನ ಹಾರ್ಟ್ ಅಂತೆ ಬೆಂಗಳೂರಿಗೆ ಕರೆದು ಹೊಂಟಿದ್ರು ದವಾಖಾನೆಗೆ ಹೇಗ ದವಾಖಾನೆಗೆ ಅದಾನ ಶಿವಪುತ್ರಪ್ಪ ಹಿಂಗಾಗಿತ್ತು ಹಾರ್ಟ್ ಅಂತದೆ ಬೆಂಗಳೂರಿಗೆ ಹೋಗ್ಬೇಕು ಆಪರೇಷನ್ ಮಾಡ್ಬೇಕಂತ ಅವ್ ಹಾಗೆ ಮಾಡ್ಕೊಂಡ್ ಮಾಡಿದ್ರಿ ಬೆಂಗಳೂರು ಬೇಡ ಆರಾಮದ ಏನಿಲ್ಲ ಏನಪ್ಪ ಏನಿಲ್ಲ ಇದೆ ವಿಚಾರ ಮಾಡುದು ನಮ್ ಬೆಳಗಾವಿ ಅದಾರಿ ಹೌದು ಹೌದ್ರಿ ಇಲ್ಲಿ ನಂಬರ್ ಬಂದು ಸುಧಾರಣೆ ಪೂರ ಏನ್ ಮಾಡ್ತಾರೆ ದವಾಖಾನೆಗೆ ಒಂದು ತಿಂಗಳು ಅಡ್ಮಿಟ್ ಮಾಡ್ಕೊಳ್ಕೊಂಡು ಹಾರ್ಮೋನ್ ಕಡಿಮೆ ಆದ್ರೆ ಹಂಗಾಗದು ಇದು ಹಾರ್ಮೋನ್ ಹಾರ್ಮೋನಿ ಅಂತ ವಾದ್ಯ ಇರ್ತದೆ ಹಾರ್ಮೋನಿ ಹಾರ್ಮೋನಿ ಅಂತ ವಾದ್ಯ ಇರ್ತದೆ ಜಾಯಿರ್ ವಾದ್ಯ ಅದನ್ನ ಬಾರ್ದು ಉಪಯೋಗ ಇಲ್ರಿ ಡಾಕ್ಟರ್ ಸೋಮಕ್ ಭಾಳ ಈಗ ಅತಿಶಯ ಮಾಡ್ತಾರೆ ಅತಿಶಯ ಇದ್ರ ಮಾಡ್ತಾರೆ ಡಾಕ್ಟರ್ ದೊಡ್ಡ ಹವಾರ್ತಿ ಲೈನ್ ತಪ್ಪಿಸ್ತಾರೆ ಭಾಳ ಹವಾರ್ಸ್ತಾರೆ ಹಳೆಪ್ಪನ ಹಳೆಪ್ಪನ 5 ರೂಪಾಯಿಲಾಗಿದ್ದು ಹುಟ್ಟುದು ಹುಟ್ಟಿ 8 ದಿವಸ 10 ದಿವಸಕ್ಕೆ ಹೊಲ್ತು ಬಿಡು 5 ದಿವಸ
ಆರನೇ ಹೊಟ್ಟಿಲಿಂದ ಬಂದಾಗ ನಮಸ್ಕಾರ ಮಾಡಿದ್ವಿ. ಯಾರು ಮನೆ ಅನ್ಕೊಂಡೆ ಹಿಂಗೆ ಕುಟುಂಬ ಹೇಳುಪುರ ಅಳಕಾಗ್ತಿದ್ದ. ಯಾಕೆ ಅಂತ 5 ಹೋಗ್ಯಾವಪ್ಪ ಪಟ್ಟಿಲಿ ಇದ್ದು 6ರಾಗನೇ ಇತ್ತು ಪಟ್ಟಿ 5 ಹೋಗ್ಯಾವ. ಹಿಂಗ ಹುಟ್ಟಿದ ಸತ್ತವ. ಇಲ್ಲೇ ಹೇಳ್ಬಾರ್ದು ಹಿತ್ತದ ಗಿಡ ಬಂದ ತೊಟ್ಟು ಬಂದ್ರೆ ಎಣ್ಣೆ ಆಗಿತ್ತು. ಇಲ್ಲೇ ಇದು ವರ್ಷ ಬರ್ತೀವಿ 5 ಅಂತ 5 ವರ್ಷ ಹೋಗ್ತು. 5 ವರ್ಷದಾಗಿ ಒಮ್ಮೆ ಒಂದು ವಾರ ಕೂಡಲೇ ಯಾಕೆ ಹೇಳಿರಲಿಲ್ಲ ಅದು ಬಂತ ಈ ಹೊಟ್ಟಿಗೆ ಏನಾಗಿತ್ತು ಅಡಿಗೆ ತನಕ ಬಿಡಬೇಡ ಅದ್ರ ಮ್ಯಾಗೆ ಮತ್ತೆ 15 ದಿವಸ ಆಗಿತ್ತು. ಅದು ಮತ್ತೆ ತ್ರಾಸ ಇದು ಸಾಧ್ಯ ದವಾಖಾನೆ ಕೇಳಿದ್ವಿ. ಇದು ಹೇಳಿಲ್ಲ ನೋಡ್ರಿ ಮತ್ತೆ ಮರಿವು ಮಾತ್ರ ಅಲ್ಲಿ ಹೋಗ್ಯಾರ. ಅಲ್ಲಿ ಹೋಗಿ ಅವ್ರ ಡಾಕ್ಟರ್ ಎಲ್ಲ ತಪಾಸ್ ಮಾಡಿ ಕೇಳಿ ತಪಾಸ್ ಮಾಡಿ ಅವ್ರ ಡಾಕ್ಟರ್ ಏನೋ ಒಂದು ತಿಳುವಳಿಕೆದವ್ರು ಇರ್ತಾರೆ. ಅವರು ಎಲ್ಲ ಮಾಡಿ ನಮ್ ಕರ್ತವ್ಯ ಮುಗೀತು. ಉಳಿದ್ರೆ ದೈವದಿಂದ ಉಳಿಬೇಕು, ದೇವರಿಂದ ಉಳಿಬೇಕು ಎಂದು ಕೂಡ ಅವಾಗ ನೆನಪಾಗಿತ್ತು. ಅವಾಗ ನೆನಪಾಗಿ ಹಿಂಗ್ರಿಯಪ್ಪ ಹಿಂಗೆ ಡಾಕ್ಟರ್ ಹಿಂಗಾಗಿತ್ತು ಇದಾಗಿತ್ತು ಈಗ 6ನೇದ್ದು ಹಿಂಗೆ 8 ದಿವಸ ದೈವ ತಿಂಗಳ ತನಕ ಉಳ್ಕೊಂಡಿದ್ವಿ. ಹಂಗಾರೆ ಅವರಿಂದ ಉಳಿಬೇಕು. ಆಗ ಫೋನ್ ಹಚ್ಚಿದ ಎಲ್ಲ ಗೊತ್ತಿತ್ತು. ಮತ್ತೆ ಅಲ್ಲಿ ಹೋಗಿದ್ದೆ ಸೊಕ್ಕಿ ಬಂದಿದೆ ಮೆಸೊಕ್ಕು ತಗೊಂಬ ಊರಿಗೆ ತೀರ್ಥ ಮಾಡ್ಕೊ ಊರಿಗೆ ಮಾಡಿ ತೀರ್ಥ ಕಮ್ಮಿ ಆರಾಮತ್ತು. ಹೆಣ್ಣುಡುಗಿ ಮತ್ತೆ ಮತ್ತೊಂದು ಗಂಡ ಅಲ್ಲ ಹೋತದು ಆರಾಮತ್ತು. ಅವ್ರ ಅಣ್ಣಗೂ ಆಗಿದ್ದು ಅವ್ರ ಅಣ್ಣ ಒಂದು ಗಂಡ ಅಲ್ಲ. ಇದೆಲ್ಲ ಉದಾಹರಣೆ. ಏನ್ ಮಾಡೋರು ಡಾಕ್ಟರ್ ಏನ್ ಮಾಡೋರು? ಇನ್ನ ಅರ್ಥಜ್ಞಾನ ಹೊರತಾಗಿ ಉಳಿದ ಜ್ಞಾನ ನೀ ಯಾರನ್ನ ತಿಳ್ಕೊಳಕ್ಕಿರಿ. ತಿಳ್ಕೊಂಡು ನಾವು ಸ್ವರೂಪ ಜ್ಞಾನದಾಗ ಇರ. ಇದು ಎಲ್ಲದಕ್ಕೂ ಶರೀರ ಮನಸ್ಸು ಬುದ್ಧಿ ಎಲ್ಲದಕ್ಕೂ ನಾನು ಸಾಕ್ಷಿ ಇದ್ದೇನೆ. ಇದು ಎಲ್ಲದೂ ನನ್ನೊಳಗೆ ತೋರಿದ್ದು. ಇದು ಯಾವುದೂ ನಾನು ಅಲ್ಲ. ಎಲ್ಲವನ್ನು ಅರಿತಕ್ಕಂಥ ಅರಿವ ನಾನು ಅಂತ ಇಷ್ಟು ತಿಳ್ಕೊಂಡು ಸುಮ್ಮನೆ ಇರಕ್ಕೆ ತನ್ನ ತಾನ ಹೊಕ್ಕ ಎಲ್ಲ ತಾನ ಸರ್ವ ನಡೀತದೆ. ಈಗ ಸ್ವಲ್ಪ ಸನ್ನಿಧಾನದಾಗಿದ್ದ ಎಲ್ಲ ಸೂಜಿ ಎಲ್ಲ ಕಡೆ ಕೆಲಸ ಮಾಡ್ತಾರೆ. ಅದು ಅರಿವಿನ ಸನ್ನಿಧಾನ ತಪ್ಪಿದ್ರೆ ಕಲ್ಪನಾ ಬೇರೆ ಆಗ್ತದ್ರೆ ಕಲ್ಪನಾ ಉಂಟಾಗ್ತದೆ ಸ್ಪೀಡ್ ಹಾಕತ್ತೆ. ಸಂಕಲ್ಪ ವಿಕಲ್ಪದ ಬಗ್ಗೆ ಜಗತ್ತ ಏನ್ ಮಾಡ್ತಾರೆ. ಅಯ್ಯಪ್ಪ ಪೂಜೆ ನಿಮ್ಮೂರಲ್ಲಿ ಇರ್ಬೇಕು. ಎಲ್ಲ ದೇವರು ಜನರು ಎಲ್ಲ ಶಬ್ದ ಬಿಡ್ಬೇಕು. ಏನಪ್ಪ ದೇವರು ಅಂದ್ರೆ ಅರಿವು ನಮ್ಮ ಅರಿವಿನೊಳಗೆ ಎಲ್ಲ ತೋರೈತಿ. ಅರಿವಿನೊಳಗೆ ಐತಿ. ಅರಿವು ಬಿಟ್ಟರೆ ಇದಕ್ಕೆ ಯಾವುದಕ್ಕೂ ಜಾಗ ಇಲ್ಲ. ನಮ್ಮ ಅರಿವಿನಿಂದ ಇಲ್ಲ. ನಾವ ಇವನ್ನೆಲ್ಲ ಅರಿತೀವಿ. ಅರಿವ ನಾವದಿವಿ. ನಮ್ಮ ಅರಿವಿನ ಮುಖಾಂತರ ನಡೆದೈತಿ. ಅರಿವಿನೊಳಗೆ ತೋರ್ತೈತಿ. ಅರಿವಿನಾಗ ಆಡುತ್ತೈತಿ. ಅರಿವಿಗೆ ಏನಾಗಿಲ್ಲ. ವೈರೊಳಗೆ ಮಾಡ ಹೆಂಗ್ ತೋರಿದ್ರು ಮಾಡ ಸಿಡ್ಲು ಮಿಂಚು ಗಚ್ಚಿ ಏನಾದ್ರು ಇದಕ್ಕೆ ಹೆಂಗ ಏನೋ ಆಗಿಲ್ಲ. ಹಾಗೆ ಅದರಂತೆ ನಾವು ಸ್ವರೂಪದೊಳಗೆ ಏನ್ ತೋರಿದ್ರು ನಮ್ಮ ಇರುವಿಗೆ ಏನೋ ಬಾಧ ಇಲ್ಲ ಅಂತ ತಿಳ್ಕೊಂಡ್ರಿ ನಿಮ್ ಶರೀರಕ್ಕೂ ಏನೋ ಬಾಧ. ಯಾರು
ಎಲ್ಲ ಆರಾಮ. ಆ ಶರೀರ ನೀವು ಯಾವಾಗ ಬೇಕಂದ್ರೆ ಬಿಡಕ್ ಇಳೆಯಕ್ ಹೋಗಿ ಇದನ್ನು ಬೇಕಾದ್ರೆ ಸಿದ್ಧಾಕ್ ಬರ್ತದೆ. ಈಗ ಸುಳ್ಳಬೇಕು ಈ ಸ್ವರೂಪಕ್ಕಿಂತದಾಗಿರ್ತಿ ಅಂದ್ರು. ಯಾವಾಗ ಸ್ವರೂಪ ಜ್ಞಾನದಾಗ ಅದರ ಅನುಭವದಾಗ ಅದ ನಾನು ಗಟ್ಟಿ ತಿಳುವಳಿಕೆ, ಅದೇ ನಾನು ಅರುವ ನಾನಂದು ಗಟ್ಟಿ ತಿಳುವಳಿಕೆ ಅದ. ಇದು ನಾನನ್ನ ಅಲ್ಲ, ಅದ ನಾನು, ಇದು ನಾನಲ್ಲ, ಇದೆಲ್ಲದಕ್ಕೂ ಸಾಕ್ಷಿ ಅದ ಅರುವ ನಾನು ಅನ್ನೋ ಅನುಭವ ಗಟ್ಟಿಯಾಗಿ ಉಳಿದು. ಅನುಭವ ಗಟ್ಟಿಯಾಗಿ ಉಳಿದು ಅಂತ ನಾನು ಒಂದು ಭಾವ ಬಂದು ಕೇಳಿದೆ. ಇದು ನಾನಲ್ಲ, ಅದು ನಾನು, ಇದೆಲ್ಲಕ್ಕೂ ಆಧಾರವಾದ ನಾನು. ಪುನಃ ಪುನಃ ಅದ ಅಭ್ಯಾಸ, ಅದ ವಿಚಾರ, ಅದ ಧ್ಯಾನ ಇತ್ತಂದ್ರೆ ಜಗತ್ನೀ ಹೇಳಿದ ಕೇಳು. ನಿನ್ನ ಅರಿವಿನಾಗ ನಿನ್ನಿಂದ ತಯಾರಾದ ಜಗತ್ತು ನಿನ್ನ ಹೇಳಿದಂಗೆ ಕೇಳೋದು. ನಾವೇನ್ ತಿಳ್ಕೊಂಡ್ರಿ, ಜಗತ್ತ ನಾವು ಹುಟ್ಟಿವಿ, ನಮ್ಮನ್ನು ಹುಟ್ಟಿದ ಬೇರೆ ಅದ ಅಂತ ಒದ್ದಾಡು. ದೇವರು 28 ಬೊಂಬೆ ಮಾಡ್ಕೊಂಡು ದೇವರು ಬೊಂಬೆನ ಮುಖ್ಯ ದೇವರಲ್ಲ, ಮೂರ್ತಿ ದೇವರು. ಫೋಟೋ ನೀ ಹೆಂಗಲ್ಲ, ಮೂರ್ತಿ ದೇವರು. ಊಟ ಕೊಡೋದು ಹೆಂಗ್ ಮುಟ್ಟೋದು, ದೇವ್ರಿಗೆ ಮುಟ್ಟೋದಿಲ್ಲ. ಫೋಟೋ ಕೊಟ್ಟಿದ್ದು ನೆನಪು ಮಾಡೋದು, ನೆನಪು ಮುಟ್ಟೋದು ಮಾಡಿ ಮೂರ್ತಿ ಮಾಡಿದ್ದೇನು ಮಾಡೋದಿಲ್ಲ. ನೆನಪು ಏನ್ ಮಾಡ್ತೀವಿ ಅದ್ರ ತೋರಿಕೆ ಮಾಡಿದ್ದೆಲ್ಲ ತೋರಿಕೆ ಬಿಡು, ಇರುವಿಕೆ ಇರುತ್ತೆ. ತೋರಿಕೆ ಮಾಡಿದೆ ಬಿಡು, ಮಾತನ್ನು ಇರುವಿಕೆ ಇಲ್ಲ. ತೋರಿಕೆಯಿಂದ ತೋರಿಕೆಗೆ ಎದುರು ಮಾಡಕ್ತೀವಿ. ತೋರಿಕೆಗೆ ದೇವ್ರ ಪೂಜೆ, ತೋರಿಕೆಗೆ ದೇವ್ರ ಜಾತ್ರೆ, ತೋರಿಕೆಗೆ ಎಲ್ಲ ಗಂಟಲಿದ್ದ ಹೆಚ್ಚಾಗ ಎಲ್ಲ ಅಂತಾನ ಅದು ಮಾಡಕ್ ಬಿಡ್ತಾರೆ. ಅದು ಮಾಡ್ಬಾರ್ದು, ಡೋಂಗಿನೇ ಮಾಡ್ತಾರೆ. ಏನ್ ಸುಳ್ಳಲ್ಲ, ಏನ್ ಸುಳ್ಳಲ್ಲ. ಅದಕ್ಕೆ ಮೂರು ಸ್ವರೂಪ ಜ್ಞಾನದೊಳಗೆ ನಾವು ಜಗತ್ತಿನ ಯಾವ ಏನು ಮಾಡುದು ಕೆಲವು ತಾವ ಶುದ್ಧ ಆಗ್ತದೆ. ನಾಗರೂರು ತಿಳ್ಕೊಂಡು ಅಲ್ಲಿ ಅಲ್ಲಿ ಅದರಾಗಿ ನಾಗರೂರಿಗೆ ಮನೆಗೆ ಹಾಕಿದ್ದೀವಿ. ಎಷ್ಟೊತ್ತು ಮನೆಗೂ ಜಾಸ್ತಿ ಕೇಳೋಣ. ನಮ್ಮ ಮನೆ ಬಿಡೋದು ಹೇಳಿಲ್ಲ, ತಂದು ಮನೆ ಇದ್ದಾಗ ಓದೇ ಮಂಗಳೂರಿನ ಊಟ. ಅದ ಸೆರೆ ಬಿಡ್ಬೇಕಾರೆ ಅದ ಊರ ಕಡೆ ಕಡೆ ಊರು ಈ ವಿಚಾರ ಮಾಡಿದ್ವಿ. ಎಷ್ಟು ಶಾಂತ ಏನು ನಂದು ಹೋಗ್ಬಿಡ್ಬೇಕು ಹೋದಂತ ಇದನ್ನ ಮಾಡಿ
ಈಗ ದೀಪಾವಳಿ ದೀಪದ ಹಾವು ದೀಪದ ದೀಪವನ್ನು ದೀಪದಿಂದ ಹೊರಗಿನಿಂದ ದೀಪದಿಂದ ಎಲ್ಲ ದೀಪ ಎಲ್ಲರಿಗೂ ಹೊರಗಿನಿಂದ ಅರಿವಿನ ಆಧಾರದ ದೀಪ ಇತ್ತು ದೀಪದ ಅರಿವಿನ ಆಧಾರದಾಗ ದೀಪ ಐತಿ ಸರ್ವ ಮೂಲ ಗಟ್ಟಿ ಪ್ರಧಾನ ಹೋದಾಗೆಲ್ಲ ಹೇಳಿ ಅವ್ರ ಮ್ಯಾಲ ಮಾಡ್ಬೇಕಲ್ಲ ಹೀಗಿದೆ ಕಡಿಮೆ ಕೇಳ್ಬಾರ್ದು ಸಾಮೇಲಿ ಈಗ ಮೇಲ್ಮಟ್ಟಕ್ಕೆ ಯಾರು ಬೇಡ ಕೈ ಹೇಳಿ ಸುದರ್ಶನ್ ಇಲ್ಲ ಯಾಕ್ರಿ ಸಮಾಜ ಜೋರ ಆತನ ಹಿಂದಕ್ಕೆ ಉಮೇಶ್ ಅಪ್ಪ ಸಮಾಜ ತಮ್ಮ ಹಿಂದಕ್ಕೆ ಬಿದ್ರಿ ಈಗ ಅಯ್ಯೋ ಇದು ಬರೀ ಸಾಧುನ ಆಗಿದ್ದಾವ ಏನು ಟೈಮ್ ತಗೊಳಕ ಸಾಧುನ ಆಗಿದ್ದ ನೀವ ಕೆಡಿಸ್ತಾರ ಅವ್ರ ಅದೇನ ಸಾಧುನ ಆಗಿದ್ನವ ನೀವ್ ಹೋಲಿಲ್ಲ ಸಾಧುನ ಹಾಕಿದ್ನವ ಅವ ಸೋಲು ಆಗಿದ್ನ ಅವರ ಹಿಡ್ಕೊಂಡ್ ಬಂದ ಇನ್ನು ಪಕ್ಕ ಸೋಲು ಹಾಕಿದ್ದ ಹಾ ಹೋಗಿದ್ರಿ ಅವ ಗುಂಜಾನ್ ಬಿಡ್ರಿ ಅಯ್ಯೋ ಬಡಿಸ್ಕೊಳ್ಬೇಕ ಪಾರಾದ ಕಡೆಗೆ ಹೌದೌದು ಅಗ್ರಿ ಆಟೋಮೆಟಿಕ್ ರೀ ಕೈ ಎತ್ತಿ ಹೋಗ್ಬೋದು ಬಿಡ್ರಿ ಅವ್ರು ಆಗಲ್ಲ ಅವ್ರು ದೇವ್ರು ಬಿಜೆಪಿ ಬಂದ್ರೂ ಮತ್ತೆ ಹೌದು ಬಿಜೆಪಿ ಉಳಾಕವು ಖರೆ ಖರೆ ಯಾರ ಅನ್ನ ಉಂಡಿರ್ತಾರ ಅವ್ರ ಉಂಡ ಸಾಧುಗಳು ಅಂತ ಹೇಳಿ ಮೋಸ ಮಾಡಿ ತಿಂದಿರ್ತಾರ ಆ ಜನರ ಹೇಸಿಗೆನ ಹುಳ ಆಗಿಬಿಡ್ತಾರೆ ಯಾರನ್ನ ಅವ್ರ ಋಣ ಮುಟ್ಟಿಸ್ಬೇಕಲ್ಲ ತಿರುಗಿ ಅವ್ರ ಹೇಸಿಗೆನ ಹುಳ ಆದಾಗ ಋಣ ಮುಟ್ರು ಸನ್ಯಾಸಿಗಳು ಒಟ್ಟು ಹೇಸಿಗೆನ ಹುಳ ಹಾಕ್ತಾರೆ ಜನರ ಹೇಸಿಗೆನ ಹುಳ ದುಡಿದು ಕೊಟ್ಟಿರ್ತಾರೆ ಜನರು ಪರಿಶ್ರಮ ಮಾಡಿ ಉಂಡು ತಾವು ಬದುಕ ತಯಾರು ಮಾಡ್ಕೊಂಡು ಇವ್ರಿಗೆ ಕೊಟ್ಟಿರ್ತಾರೆ ಸಾಧುಗಳು ಸತ್ಪುರುಷರು ಇವ್ರಿಗೆ ಕೊಟ್ಟರೆ ಪುಣ್ಯ ಬರ್ತದೆ ಅವ್ರು ಇವ್ರ ಪುಣ್ಯ ಒಟ್ಟು ಅವ್ರಿಗೆ ಹೋಗ್ತದೆ ಇವ್ರು ಹೋಗುದು ನರಕಕ್ಕೆ ಹೇಸಿಗೆನ ಹುಳ ಆಯ್ತು ಏನಾದ್ರು ಅರ್ಧ ಮಾತ್ರ ಸಂಸ್ಕಾರ ಇದ್ದದ್ದು ಪಿಶಾಚ ಅರ್ಧ ಮರ್ಧ ಇದ್ದಿದ್ದು ಪಿಶಾಚ ಜನ್ಮಾಂತರ ಸುಳ್ಳು ಅದು ಸುಳ್ಳು ಇದು ಸುಳ್ಳು ಏನೋ ಹೇಳ್ತಾರೆ ಡಾಕ್ಟರ್ ಬಾಯ್ ನೋಡಿ ಬಾಯ್ ಜನ್ಮಾಂತರ ಸುಳ್ಳು ಹೇಳ್ಬಾ ಒಂದ ಹೊಟ್ಟೆಗೆ 10 ಮಂದಿ ಹುಟ್ಟಿರದ 10 ನಮೂನೆ ಯಾಕಂತ 10 ನಮೂನೆ ಇರ್ತದೆ 10 ಭಾವ ಇರ್ತದೆ 10 ಸ್ವಭಾವನೆ ಬೇರೆ ಇರ್ತದೆ ಉಣ್ಣೋದಾದ್ರೆ ಉಣ್ತಾರ ತಿನ್ನೋದಾದ್ರೆ ನಿರ್ಧಾರ ಮಾಡೋದಾದ್ರೆ ಮಾಡ್ತಾರೆ ಸ್ವಭಾವ ಮಾತ್ರ 10 ಮಂದಿ ಬೇರೆ ಬೇರೆ ಒಬ್ಬೊಬ್ರು ಒಂದೊಂದು ಚಟಕ್ಕೆ ಬರ್ತಾರೆ ಒಬ್ಬೊಬ್ರು ಒಂದು ಚಟಕ್ಕೆ ಬಿಟ್ಟು ಒಬ್ಬ ಯಾವ್ದು ಚಟ ಇರ್ತಾವ ಯಾಕೆ ಕಾರಣ ಅದಕ್ಕಿಂತ ಕಾರಣ ಇನ್ನೇನ್ ಪ್ರಾರಬ್ಧ ಇರ್ಬೇಕು ಇನ್ನೇನ್ ಪ್ರಾರಬ್ಧ ಇರ್ಬೇಕು ಪ್ರಾರಬ್ಧನೆ ಜನ್ಮ ಅಂತ ನಮ್ ಕರ್ಮ ದುಡಿಕೆ ಜನ್ಮಾಂತರಿಲ್ಲ ಅದ್ ಬಿಟ್ಟಿದ್ದ ಅಲ್ಲಿ ಬಿಡ್ರಿ ಅದನ್ನ ಅನುಭವಿಸೋದನ್ನ ಅದನ್ನ ಆ ಕರ್ಮ ಇವ್ರು ಹೇಳ್ತಾರೆ ಹಂಗ ಹೇಳ್ತಾರೆ ಅವ್ರ ಅದ ಕಡಿಮೆ ಹೆಂಗ್ ಆಕತಿ ಇದನ್ನ ಕಡಿಮೆ ಇಲ್ಲ ಒಂದ ಹೊಟ್ಟೆಗೆ ಒಂದ ಸ್ಥಿತಿಗೆ ಒಂದ ರೀತಿ ಶರೀರ ಹುಟ್ಟುದೆಲ್ಲ ಉಣ್ಣೋದೆಲ್ಲ ಉಂಟು ಅವ್ರ ಸ್ವಭಾವ ಏನ್ ಹೇಳ್ತಾನೆ ಏನ್ ಹೇಳಕ್ ಆಗಂಗಿಲ್ಲ ಹೆಂಡತಿ ಮಾಡ್ಕೋಬೇಕಲ್ಲ ಹೆಂಡತಿ ಮಾಡ್ಕೋರಿ ಯಾವಾಗ ಬೇಡಾಗಿರ್ತಾಳೆ ಯಾವಾಗ ಚಲೋ ಸುಮಾರು ಅಕ್ಕಿನ ಮಾಡ್ಕೊತೀನಿ ಅಂತ ಯಾಕೆ
ಮತ್ತ ಅದ್ ಹಿಂದಿನ ಹಂಗೈತೆ ಅದು ಗೆಳತನ ಹಿಂದಿನಿದ್ದ ಐತೆ ಐತದ ಜಡ್ ಐತಿ ಸಾಯ್ತಾಳು ಕ್ಷಯರೋಗ ಅಕ್ಕಿನ ಮಾಡ್ಕೊಳ್ಳೋಂಗ ಹಿಂದಿನ ಸಂಸ್ಕಾರ ಹಿಂದಿನ ಜನ್ಮದ ಕೂಡಿ ದುಡಿತೈತದ ಈಗೂನು ಅದ ಸಂಬಂಧ ಹಿಂದಿನ ಜನ್ಮ ಋಣ ಇರ್ತದೆ ಅವ್ರ ಋಣ ಇರ್ತದೆ ಅದಕ್ಕೆ ಅದೇ ಬೇಕಂತ ನೀವ್ ಹುಡ್ಕೇಳಿ ನೀವ್ ಮಾಡ್ಕೋಬೇಕಂತ ಅಂತ ಹೇಳಿದ ಯಾಕೆ ಸಿಗುದು ಹೌದ್ರಿ ಆಗುದಿಲ್ರಿ ಹುಡುಕಾಡಿ ಮಾಡ್ಕೊಂಡಿರ್ತಿ ಈಗಿನ ಇದು ಜನಮದ ಪ್ರಕಾರ ಬೆನ್ನ ಹತ್ತಿ ಚಂದ ನೋಡಿ ಆಕೆ ನಾನು ಬೇಸದ ಆಕೆ ಮಾಡ್ಕೊಂತ ಆಕೆ ಅವನ್ನ ಮಾಡ್ಕೊಂತೇನೆ ಬೇಕಾಗಿ ಮಾಡ್ಕೊಂಡು ಮರು ದಿವಸ ಬಿಡುಗಡೆ ಯಾಕೆ ಮಾಡ್ಕೊಂತೇನೆ ಇಲ್ಲ ಇಲ್ಲ ಮರು ದಿವಸ ಬಿಡುಗಡೆ ಆತಲ್ರಿ ಇಲ್ಲ ಆತಲ್ರಿ ಅವ್ರು ಆತಲ್ರಿ ಅಲ್ಲಿ ಅವ್ರವ್ರು ಹೊಂದಾಣಿಕೆ ತಾವ್ ಹೊಂದ್ಕೊಂಡು ತಾವ್ ಲಗ್ನ ಮಾಡ್ಕೊಂಡ್ರೆ ಮುಂದೆ ಅಲ್ಲಿ ಹೊಲ ಕೆತ್ತ ಹೋಗ್ಬಿಟ್ಲಿ ಇಲ್ಲಿ ಮತ್ತೊಂದು ಮದ್ವೆ ಮಾಡ್ಕೊಂಡ ಮಸ್ಕರಂದ ಮಣ್ಯಾನು ಮೂರ್ದಾಗ ಒಂದ್ ಮಾಡೋಣ ಪ್ರಯತ್ನ ಮಾಡಿದ್ರೆ ಈಗ ಹಿಡಿಬಿಟ್ಟಾರ ಮುಂಜಾನೆ ಒಬ್ಬ ಅವ್ನ ಕೂಡ ಪ್ರೇಮ್ ಮಾಡ್ತಾರ ಮಧ್ಯಾಹ್ನಕ್ಕೆ ಒಬ್ಬ ಅವ್ನ ಕೂಡ ಪ್ರೇಮ್ ಮಾಡ್ತಾರೆ ಎಲ್ಲಿ ಮುಂದೆ ಮತ್ತೊಬ್ಬ ಕೂಡ ಹೋಗ್ತಾರೆ ಅದಕ್ಕೆ ಮಾಡ್ತಾರೆ ಅದು ಒಂದು ಪ್ರೇಮ್ ಕೂಡಿದ್ಮೇಲೆ ಮತ್ತೊಂದು ಯಾಕೆ ಹಿಂದ ದೇಶದಾಗ ಕಾಶ್ಮೀರ ಅಂತ ಇರ್ತಿದ್ರಲ್ಲ ಆ ಕಾಶ್ಮೀರ ಏನು ಸತ್ತವ್ರು ಅವರೇ ಅವರೇ ನಟನಟಿ ಆಗಿ ಬಂದದ್ದು ಕಾಶ್ಮೀರ ಅವರು ಏನೋ ಒಂದು ನಟನಟಿ ಕಾಶ್ಮೀರ ಇರ್ಬೇಕು ಅದ ಆ ಚಟ ಯಾಕಿದ್ದವ್ರು ಒಬ್ಬನ ಬಿಟ್ಟು 28 ಮಂದಿಗೆ ಯಾಕೆ ಹೋಗ್ತಾರೆ ಒಬ್ಬನ ಕೂಡ ಇರುವಂತ ಏನು ದುಡುಕಿಲ್ಲ ಇಲ್ಲ ಋಣ ಸಂಬಂಧ ಋಣ ಸಂಬಂಧ ಇಲ್ಲ ಯಾವುದು ಕೂಡುದಿಲ್ಲ ನಮಗ್ ಬೇಕಾಗಿ ಯಾವ್ದು ಸಿಗುದಿಲ್ಲ ಇಲ್ಲ ಇಲ್ರಿ ಹೌದೌದು ಸಂಬಂಧ ಇದ್ರೆ ಸಿಗ್ತತಿ ಸಂಬಂಧ ಇಲ್ಲ ಇಲ್ಲ ಅಷ್ಟದೆಲ್ಲ ಗುರ್ತಾಗಿ ಎಲ್ಲಾ ಗುರ್ತಾಗಿ ಕುಡುದು ಮಾಡೋದಾಗಿದ್ರ ಅಷ್ಟ್ ಬಾಳ ತಲೆ ಕೆಡ್ಸ್ಕೊಂತಿದ್ದಿಲ್ರಿ ಹೌದು ಎಲ್ಲಾರು ಹಂಗ ಬೇಕಾದ ಮಾಡಿಬಿಡ್ತಿದ್ರ ಅದ ಹಂಗಿಲ್ಲ ಮತ್ತು ಸಿಗಲ್ಲ ಬೇರೆನೇ ಐತ್ರಿ ಅದು ಹೊರಗೆ ಬೇಕಾಗೆ ಮಾಡ್ಕೊಂಡು ಬೇಕಾದಕ್ಕೆ ಮಾಡ್ಕೊಂಡು ಕೆಡ್ತೀರ ಯಾಕೆ ಬೇಕಾಗಿ ಅವ್ರವ್ರ ಪ್ರೇಮ್ ಕೂಡ್ತಿದ್ರೆ ಪ್ರೇಮ್ ಕೂಡಿ ಮಾಡ್ಕೊಂಡು ಪ್ರೇಮದಿಂದ ಮಾಡ್ಕೊಂಡು ಪ್ರೇಮ್ ಕೆಡ್ತಕ್ಕೆ ಋಣ ಎಷ್ಟಿರ್ತದೆ ಎಷ್ಟು ಮುಗಿದು ತನ್ನ ಮೂಲ ಅರುಣ್ಯಾಗಿದ್ರಿ ಇವೆಲ್ಲ ಬರ್ತಾವ್ರಿ ಅವ ಮೂಲ ಅರುಣ್ಯಾಗಿದ್ನಂದ್ರ ಇವಕ್ಕೆಲ್ಲಕ್ಕೂ ಸುಮ್ಮನ ತನಗ ಉತ್ತರ ಹೊಳದ ಬಿಡ್ತೈತಿ ಸುಮ್ಮನೆ ಸರದ ಹೊಕ್ಕಂದ್ರೆ ಆಯ್ತಂತ ಸಿಗ್ತೈತದ ಶರೀರ ಪ್ರಾರಂಭ ಸಂಬಂಧ ಪ್ರಾರಂಭ ಉದಾಸೀನ ಹಾಕಣ ನಾವು ಸರ್ವಜ್ಞಾನದಾಗಿದ್ದ ಜಗತ್ತಿನ ವ್ಯವಹಾರ ಎಲ್ಲಕ್ಕೂ ಉದಾಸೀನ ಪ್ರಾರಂಭ ಶರೀರ ನಾನಲ್ಲ ಅದ್ರ ಋಣ ಯಾವ್ದು ಕರಿತ ಹಿಂದೆ ಏನ್ ಮಾಡಿ ಕರ್ಮ ಮಾಡ್ಬೇಕಂದ್ರೆ ಆ ಪ್ರಕಾರ ಆಗ್ಬೋದಕ್ಕೆ ಅಂತ ಉದಾಸೀನ ಆಗ್ಬಿಡ್ತಾನ ಅದಕ್ಕೆ ಹಪಾಪಿಯಾಗಿ ಅಳುದಿಲ್ಲ ಒಪ್ಕೊಳ್ಳೋದಿಲ್ಲ ಇಲ್ಲ ಇಲ್ಲ ಅದಕ್ಕೆ ಅವ್ನ ಉತ್ತರ ಸಿಕ್ಕ ಬಿಡ್ತೈತದ ಉತ್ತರ ಸಿಕ್ಕಿಬಿಡ್ತದೆ ಸಮಾಧಾನ ಇರ್ತಾನ ಇವು ಏನದವು ಆದ್ರೂ ಕೂಡ ಹೋಗ್ಬಿಡ್ತಾವ ಚಂದ ನೋಡಿ ಬೆನ್ನ ಕೂಡ ಹೋಗ್ತವೆ ಇದಾಗ್ಬಿಡ್ತಾವ ನೀರು ಬಿಡೋದು ಕೃಷ್ಣ 16,000 ಮಂದಿ ಹ್ಯಾಂಡಲ್ ಮಾಡ್ಕೊಂಡು ಏನದು ಒಬ್ರು ಹೆಂಡ್ರು ನೀರ್ ಬಿಡ್ಲಿಲ್ಲ 16,000 ಹೆಂಡ್ರು ಇದ್ರು ಒಬ್ರು ಹೆಂಡ್ರು ನೀರ್ ಬಿಡ್ಲಿಲ್ಲ ನೀರು ಬಿಡೋದ್ರಿಂದ 64,000 ಮಂದಿ ಮಕ್ಕಳಿದ್ರು ಒಬ್ಬ ನಮ್ಮ ಅಪ್ಪಗೆ ನೀರು ಬಿಡೋದು ಸಾಯುವಾಗ ನೀರು ಬಿಡ್ಬೇಕಂತ ಒಬ್ಬನು ಇದ್ರು ಮತ್ ನಮ್ಗೆ ಒಬ್ಬೊಬ್ರು ಹೆಂಡ್ರು ಇದ್ದಾರೆ 2-3 ಮಕ್ಳು ಇದ್ದಾರೆ ನಮ್ ಗತಿ ಏನಿ ವಿಚಿತ್ರ ಐತಿ ಬಿಡಿ ಅದಕ್ಕೆ ತಿಳ್ಕೊಳಕ್ಕೆ ಹೌದೌದು ತಿಳ್ಕೊಳಕೈತೆ ಕೃಷ್ಣಗೆ 16,000 ಮಂದಿ ಹೆಂಡ್ರದ್ದು ಅಡವ್ಯಾಗ ಯಾರು ದಿಕ್ಕಿಲ್ಲ ನೀರ್ ಅನ್ಸತ್ತಂತವ ನೀರಿರಲ್ಲ ರಾಮನ
ಬ್ಯಾಡ್ರ ಹೊಡೆದಕ್ಕೆ ಸತ್ತನ ಅಲ್ಲವ ಬ್ಯಾಡ್ರ ಸ್ಟಿಲ್ ಹೊಡೆದಕ್ಕೆ ಯಾಕ್ರಿಪ್ಪ ಬ್ಯಾಡ್ರ ಹೊಡೆದಿಲ್ರಿ ಅವನ್ನ ಅವ ಗಿಡಗಳು ಮುಕ್ಕೊಂಡಿದ್ದಂತ ನಾವು ಕಾಲಿನಾಗ ಕಾಲು ಏನು ಕಣ್ಣತಿ ಅಂತ ಕಾಲಾಗ ಮೊದಲು ಕಿವಿ ಕಣ್ಣಾಗತ್ತಂತ ಅದು ಚಿಗುರಿಗೆ ಕಣ್ಣತಿ ಚಿಗುರು ಮಲ್ಕೊಂಡಂತೆ ಕಣ್ಣದು ಚಿಗುರು ಮಲ್ಕೊಂಡಂಗೆ ಕಣ್ಣದು ಹೊಡೆದ್ ಬಿಟ್ಟ ಬಂದು ನೆಂಟ್ರ ಅಡಿವಾಗ ಗಿಡಬಿಡಕ್ಕೆ ಮುಕ್ಕೊಂಡಾಗ ಗಿಡದ ಬಿಡು ಮುಕ್ಕೊಂಡಾಗ ಅದು ಯಾಕೆ ಬಂದ ಪ್ರಾರಂಭ ಹಿಂದಿನ ಜನ್ಮದಾಗ ಅದನ್ನೊಂದು ಸಂಕೋಚ ಹೇಳ್ತಾರ ಬಂದ ಹಿಂದಿನ ಜನ್ಮದಾಗ ಒಬ್ಬ ಬ್ಯಾಡ್ರ ಅವನ್ನ ತಂದಿನೇ ಕೊಂದಿದ್ದ ಆ ಕೊಂದದ್ದಕ್ಕೆ ಆ ಋಣಕ್ಕೆ ಬಂದು ಅವ ಆ ಬೇಡ ಕೊಲ್ಬೇಕ ಬಂದ ಕರ್ಮ ಹೆಂಗ್ ಮಾಡಿ ತೋರಿಸ್ ನೋಡ್ರಿ